ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಾನು ಆಗ್ಲೇ ಹೇಳಿದಾಗೆ ಈ ಆಸಕ್ತಿಯಿಂದ ವಂಚಿತನಾದವನು ಬುದ್ಧಿವಂತಾನ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಸಕ್ತಿ ಅಂದರೆ ಇದರ ಮೂಲ ಅರ್ಥ ಆಸ್ತಿ. ಆಸ್ತಿ ಇದ್ದು ವಂಚನೆ ಆಗೋದು. ಎಲ್ಲ ಇದೆ, ವಿದ್ಯೆ, ಬುದ್ಧಿ, ಶಕ್ತಿ, ಆಸ್ತಿ, ಅಪ್ಪಂದು, ನಾನು ಮಾಡಿದ್ದು ಎಲ್ಲ ಇದೆ. ಅದರಿಂದ ಏನು ಫಲ ಸಿಗ್ತಾ ಇಲ್ಲ, ಏನು ಉಪಯೋಗ ಇಲ್ಲ, ಏನೇನು ಕೇಳಂಗಿಲ್ಲ. ಸುಮ್ಮನೆ ಕಾಯ್ಕೊಂಡಿರೋದು ಅದನ್ನಷ್ಟೇ. ಸುಮ್ಮನೆ ಅಲ್ಲಿ ನಮ್ಮ ಅಪ್ಪಂದೊಂದಷ್ಟು ಐತೆ, ನಮ್ಮ ಅಮ್ಮನ ಕಡೆಯಿಂದ ಒಂದಷ್ಟು ಐತೆ, ನಾನೊಂದಷ್ಟು ಮಾಡಿದ್ದೀನಿ, ಏನೋ ಕಷ್ಟಪಟ್ಟು ಒಂದು 3 ಬಿಲ್ಡಿಂಗ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ಎಲ್ಲ ಎಲ್ಲೆಲ್ಲೋ ತಗಲಾಕೊಂಡಿದೆ, ನನ್ನ ಕೈಗೆ ಯಾವ್ದು ಸಿಗ್ತಾ ಇಲ್ಲ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಆಸ್ತಿಯ ಮೂಲದಿಂದ ಆಸಕ್ತಿ ಕಳ್ಕೊಂಡ್ಬಿಡ್ತಾನೆ. ಯಾವುದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತಲ್ಲಮ್ಮ, ಅಲ್ವಾ? ಏನ್ ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ, ಏನ್ ಮಾಡ್ಲಿ ನಾನು, ಅಯ್ಯೋ ಹೋಗಿ ಏನಾಗತ್ತೋ ಆಗ್ಲಿ. ಆದ್ರೂ ಹಂಗಂದ್ರೆ ಸುಮ್ಮನೆ ಇರಕ್ಕಾಗಲ್ಲ. ಅದಕ್ಕೆ ಏನ್ ಹೇಳಿದ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ಆಸಕ್ತಿ ಹೊಟ್ಟೋಗತ್ತೆ. ಯಾರೇ ಹೇಳಿ ಇಲ್ಲ ಇದು ಮಾಡು ಅಂದ್ರೆ ಅಯ್ಯೋ ಬಿಡಿ ಎಲ್ಲ ಮಾಡಾಗಿದೆ, ಏನ್ ಮಾಡಕ್ಕಾಗತ್ತೆ. ಸೊ ಆಸ್ತಿಗೂ ಆಸಕ್ತಿಗೂ ಇರ್ತಕ್ಕಂಥ ನಿಕಟವಾದ ನಂಟು ತುಂಬಾ ನಾವು ಎಲ್ಲಿ ಕಳ್ಕೊಂಡ್ಬಿಟ್ಟಿದೀವಿ, ಅದನ್ನ ಎಲ್ಲಿ ಇಟ್ಟುಬಿಟ್ಟಿದೀವಿ, ಅದನ್ನ ಗೊತ್ತಿಲ್ಲದೆ ಮರ್ತು ಅನ್ನೋದು ವಿಷಯ ಬೇಕಾಗತ್ತೆ. ಅಲ್ಲಿ ಗೊತ್ತಿಲ್ಲದೆ ಮರ್ತಿರೋದು ಅದು. ಆಮೇಲೆ ಕರ್ಮಕ್ಕೆ ಹೋಗೋಣ. ಯಾಕೆ ಅಂದ್ರೆ ಕರ್ಮದ ನಾವು ಸಾಮಾನ್ಯವಾಗಿ ಅಂತೀವಿ ಏನ್ ಕರ್ಮನೋ ಇದು, ಏನೋ ಹಿಂಗೆ ಆಗ್ತಾ ಇದೆ, ಇದು ಸಡನ್ ಆಗಿ ಬಂದ್ಬಿಡುತ್ತೆ. ಈ ಕರ್ಮ ಅಂತಕ್ಕಂಥದ್ದು ಮತ್ತೆ ಧರ್ಮ ಅಂತಕ್ಕಂಥದ್ದು ಎರಡೂ ಕೂಡ ನಮಗೆ ಅರ್ಥವಾಗದೇ ಇರುವಂತ ವಿಷಯ. ಕೆಲವರು ಕೇಳಿ, ನಾನು ಧರ್ಮವಾಗಿ ನಡ್ಕೊಂಡು ಬಂದಿದ್ದೀನಿ ಆದ್ರೂ ಯಾಕೆ, ಅಲ್ಲೂ ಪ್ರಶ್ನೆ. ನಾನೇನು ಕರ್ಮ ಮಾಡಿಲ್ಲ ಆದ್ರೂ ಯಾಕೆ, ಇಲ್ಲೂ ಪ್ರಶ್ನೆ. ಅಮ್ಮ ಇದು ಯೋಚನೆ ಮಾಡು, ಕರ್ಮ ಮತ್ತೆ ಧರ್ಮದ ಸತ್ಯ ನನ್ಗೇನು ಅರ್ಥ ಆಗಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಹಾಸ್ಯ ಕೂಡ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತಾ ಇರೋದು ಕೂಡ ಇನ್ನೂ ಅರ್ಥ ಆಗಿಲ್ಲ ಅನ್ನೋ ಸತ್ಯ ಹೇಳ್ತಾ ಇರೋದೇ ಹೊರತು ಅರ್ಥ ಆಗಿದೆ ಅನ್ನೋ ವಿಚಾರ ಇಲ್ಲಿವರೆಗೂ ಯಾವುದು ಹೇಳಿಲ್ಲ, ಹೇಳಕ್ಕಾಗೋದು ಇಲ್ಲ. ಯಾಕೆ ನಮ್ಗೆ ಅರ್ಥನೇ ಆಗಿಲ್ಲ ಅದು. ಆ ಕಾರಣದಿಂದಾಗಿ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಬ್ಬರು ತಿಳಿಬೇಕಾದಂಥ ವಿಷಯ ನಾವು ತಿಳ್ಕೊಂಡಿದ್ದು ಅಲ್ಲ, ನಾವು ಮಾಡ್ತಾ ಇರೋದು ಅಲ್ಲ, ಏನೋ ಇದೆ. ಅದೇ ಆರೋಗ್ಯ ರಹಸ್ಯ. ಮನಸ್ಸಿಗೆ ಆರೋಗ್ಯ, ದೇಹದ ಆರೋಗ್ಯ ಆಮೇಲೆ ಬರುತ್ತೆ. ಈ ಕಾರ್ಯಕ್ರಮದ ಪೂರ್ಣ ಉದ್ದೇಶ ಮನಸ್ಸಿಗೆ ಆರೋಗ್ಯ ಬೇಕು. ಏನು, ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಯಾವತ್ತು ಒಪ್ಕೋತಾರೋ ಅವತ್ತು ಅವ್ರಿಗೆ ಆಸಕ್ತಿ ಮತ್ತೆ ಮನುಷ್ಯತ್ವ ಬಂದ್ಬಿಡತ್ತೆ. ಏನ್ ಬರ್ಬೇಕು ಮೊದಲು, ತಪ್ಪು ಮಾಡಿದ್ದೀನಿ ಅನ್ನೋ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡ ತಕ್ಷಣ ಮನುಷ್ಯತ್ವ ಎಂಟ್ರಿ. ಇಲ್ಲ ನಾನು ಹೆದರ್ಬೇಕಾಗಿಲ್ಲ, ನನ್ಗೆ ತಪ್ಪು ಗೊತ್ತಾಯ್ತು, ಸರಿ ಮಾಡ್ಕೊಳ್ಳೋದೇನು, ಇಷ್ಟೇ ವಿಷಯ. ಯೋಚನೆ ಮಾಡುವಂಥದ್ದು, ಪರದಾಡೋದು, ನಿದ್ದೆ ಬಿಟ್ಟು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಯಾವ ಕಾರಣಕ್ಕೂ ದೇವರು ಯಾರಿಗೂ ಮೋಸ ಮಾಡಿ ಇಲ್ಲಿ ಸೃಷ್ಟಿ ಮಾಡಿ ಕಳಿಸಿಲ್ಲ. ಎಲ್ಲರಿಗೂ ಒಂದೇ ಚೆನ್ನಾಗಿ ನಿನ್ನ ದೇಹವನ್ನು ಇಟ್ಟುಕೊಂಡು ಜೀವನವನ್ನು ಸಾಧಿಸಿ ಏನೋ ಒಂದು ಸಮಾಜಕ್ಕೆ ಕೊಟ್ಟು ಬಾ ಅಂತ ಕಳಿಸಿರೋದು ಇಲ್ಲಿಗೆ. ನಾವು ಕೊಡೋದಿರ್ಲಿ, ನಮಗೆ ಏನು ಸಿಕ್ಕಿಲ್ಲ, ಕೊಡೋದಿಲ್ಲ ಬಂತು. ಎಲ್ಲರೂ ಹಂಗಿತಾನೆ ಹೇಳ್ತಾರದು, ನಮ್ಗೆ ಏನು ಸಿಕ್ಕಿಲ್ಲ, ನಾನು ಏನಾದ್ರು ಸರಿಯಾಗಿ ಸಿಕ್ಬಿಟ್ಟಿದ್ರೆ ನಾನು ಹಂಗೆ ಮಾಡ್ಬಿಡ್ತಿದ್ದೆ, ಹಿಂಗೆ ಮಾಡ್ಬಿಡ್ತಿದ್ದೆ, ಅದು ಸಿಕ್ಕಂಗಿಲ್ಲ, ನೀನು ಕೊಡಂಗಿಲ್ಲ ಅಲ್ವಾ? ನಾನು ಏನಾದ್ರು ಓದ್ಬಿಟ್ಟಿದ್ರೆ ಹಂಗಾಗ್ಬಿಡ್ತಿದ್ದೆ. ಸೊ ಇದು ನಮ್ಮಲ್ಲಿ ಇಲ್ಲದನ್ನ ನಾವು ಪ್ರಶ್ನೆಗಳು ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ, ಕಾಲ ಕಳೀತಾ ಇದ್ದೀವಿ. ಇದಕ್ಕೆ ಮೂಲಾರ್ಥ ಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಆಡೆ ಭಾಷೆಯಲ್ಲಿ ಹೇಳ್ತೀನಿ. ಹಿಂದೆ ಮುಂದೆ ಅಂದ್ರೆ ಈ ಹಿಂದೆ ಮುಂದೆ ಅನ್ನೋದು ನಾವು ತಿಳ್ಕೊಳ್ಳೋದಿರೋದೇ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ. ಏನದು ಹಿಂದೆ, ಏನದು ಮುಂದೆ ಅಂದ್ರೆ ಕುಟುಂಬದ ಹಿನ್ನೆಲೆ ಆ ತರನ ಗುರುಜಿ. ಅಮ್ಮ ತಿಳ್ಕೊಳಕ್ ಆಗಲ್ಲ. ಆ ತಿಳ್ಕೊಳಕ್ ಹೋದ್ರೆ ಶಾಸ್ತ್ರಗಳ ಹತ್ರ ಹೋಗ್ಬೇಕು. ಏನು, ನನ್ಗೆ ಹಿಂದೆ ಏನಾಗಿತ್ತು ನೋಡಿ ಒಂಚೂರು, ನಾನು ಹಿಂದೆ ಏನಾಗಿದೆ ಒಂದ್ ಸ್ವಲ್ಪ ನೋಡಿ ಅಲ್ವಾ? ಅವ್ರ ಅರ್ಪಣೆ ಹೇಳಕ್ಕಾಗಲ್ಲ, ಏನೋ ಒಂದು ಹೇಳಿ ಕಳಿಸ್ತಾರ ಅಷ್ಟೇ. ಇಲ್ಲಿ ನಾವು ಅವ್ರ ಹತ್ರ ಕೇಳಕ್ ಹೋಗದೆ ನಾವೇ ತಿಳ್ಕೊಬೇಕಣಮ್ಮ. ಏನ್ ಹೇಳ್ತೀಪ್ಪ, ಈಗ ಒಬ್ಬೊಬ್ಬರ ಹತ್ರ ಒಂದೊಂದು ಹೋದ್ರೆ ಒಂದೊಂದು ಹೇಳ್ತಾರೆ, ಅದು ಸತ್ಯನೂ ಅಲ್ಲ, ಹಂಗಂತ ಬಿಡಕ್ಕೂ ಆಗಲ್ಲ, ಹಂಗಂತ ಅದನ್ನ ಜ್ಞಾಪಕ ಇಟ್ಕೊಂಡು ಅನುಭವಿಸಕ್ಕೂ ಆಗಲ್ಲ. ಇದು ಹೆಂಗೆ ಕತೆ ಇದು? ಹಿಂದೆ ಮುಂದೆ ಏನು ಅಂದ್ರೆ, ಹಿಂದೆ ಏನಾಗಿದ್ದೇನೆ ಯೋಚನೆ, ಭಯ, ಮುಂದೇನಾಗುತ್ತೋ ಭಯ. ಈ ರಹಸ್ಯ ಎಲ್ಲಿದೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಇದರ ಮಧ್ಯದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಕ್ಕಂಥವ್ರು ಒಂದು ವಿಚಾರ ಹೇಳ್ತೀನಿ, ಪದೇ ಪದೇ ಕರೆ ಅವರವರೇ ಮಾಡ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ನೀವು ಎಷ್ಟು ಸಲ ಕರೆ ಮಾಡ್ತೀರಾ, ಪ್ರಯತ್ನ ಮಾಡಿ ಅಂತಕ್ಕಂಥ ವಿಚಾರಕ್ಕಿನ್ನ
ಒಂದು ಸಲ ಕರೆ ಮಾಡಿ ತಿಳ್ಕೊಂಡ್ಮೇಲೆ ಪದೇ ಪದೇ ದಯವಿಟ್ಟು ಮಾಡಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ತುಂಬ ಜನ ತುಂಬಾ ಕಷ್ಟಪಡ್ತಿದ್ದಾರೆ, ನಮ್ಗೆ ಲೈನ್ ಸಿಗ್ತಾ ಇಲ್ಲ ಅಂತ. ನೀವು ಮಾತಾಡಿದ್ದು ಇದನ್ನೇ ಮಾಡಬೇಡಿ, ಇದು ಕೆಟ್ಟ ಅಭ್ಯಾಸ ಅಂತ ಅನ್ಕೋತೀನಿ. ಕಾರಣ ಕೇಳಿಸ್ಕೊಳ್ಳಿ, ಪರಿವರ್ತನೆ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಪರಿವರ್ತನೆ ಆಗದೆ ಬರೀ ಕಾರ್ಯಕ್ರಮ 10 ವರ್ಷದಿಂದ ನೋಡಿದ್ರು ಅಷ್ಟೇ, 8 ವರ್ಷದಿಂದ ನೋಡಿದ್ರು ಅಷ್ಟೇ, ನೆನ್ನೆಯಿಂದ ನೋಡಿದ್ರು ಅಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮದು ಶಾಸ್ತ್ರ ಜ್ಯೋತಿಷ್ಯ ಅದು ಇದು ಪೂಜೆ ಪುನಸ್ಕಾರ ಮಾಡಿ ನಿಮ್ಮನ್ನು ಸರಿ ಮಾಡಿಬಿಡ್ತೀವಿ ಅನ್ನೋದು ಕಾರ್ಯಕ್ರಮ ಅಲ್ಲ. ನೀವು ಬದಲಾಗಬೇಕು, ನಿಮ್ಮ ತಪ್ಪು ಏನು ಅಂತ ತಿಳಿಯಬೇಕು, ಈ ಸತ್ಯ ಅರ್ಥ ಮಾಡ್ಕೊಳ್ಳೋದಿದ್ದರೆ ಅದರಲ್ಲೂ ಫಸ್ಟ್ ಆಪ್ಷನ್ ಸ್ವಂತ ಮನೆ ಇರುವವರು ನಂಬರ್ 1. ನಂಬರ್ 2, ಮನೆ ಕಟ್ಟಲು ಆಸಕ್ತಿ ಉಳ್ಳವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಮಾತನಾಡುವುದಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಎಲ್ಲೋ ಬಂದಿದ್ದೀನಿ ಸ್ವಾಮಿ, ಏನೋ ಮಾಡಿದೆ ಸ್ವಾಮಿ, 15 ಮನೆ ಚೇಂಜ್ ಮಾಡಿದೆ ಸ್ವಾಮಿ, ನಾನು ಏನು ಮಾಡಲಿ, ದಯವಿಟ್ಟು ಕರೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನಿಮ್ಮನ್ನು ಸರಿ ಮಾಡೋಕ್ಕಾಗಲ್ಲ. ಯಾಕೆ ಮಾತು ಹೇಳ್ತೀನಿ, ಸಮಯ ವ್ಯರ್ಥ ಮಾಡಬೇಡಿ. ಸುಮ್ಮನೆ ಲೈನು ಕ್ಯೂ ನಿಂತ್ಕೊಂಡ್ಬಿಡೋದು, ಮಾತಾಡಿದ್ದು ಕೇಳಿದ್ದು. ನಮಗೂ ಇದು ಮಾತಾಡೋಕ್ಕೆ ನಮಗೂ ಅವಕಾಶ ಇಲ್ಲ, ಸಮಯ ಇಲ್ಲ, ಆಸಕ್ತಿ ಇಲ್ಲ. ಕಾರಣ ಪಾಪ ನೀವು ಎಲ್ಲೋ 1ನೇ ಕ್ಲಾಸಲ್ಲಿ ಇರ್ತೀರಿ, SLCಗೆ ಹೋಗಬೇಕು, ಎಕ್ಸಾಮ್ ಕಟ್ಟಬೇಕು, ನಾನು ಏನು ಮಾಡಲಿ? ಹಾಗೆ ಕರ್ಮವನ್ನು ಕಳಿಯದೆ, ತಪ್ಪನ್ನು ತಿಳಿಯದೆ ನೀವೇನೂ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೋಬೇಕಂದ್ರೆ ಹಣದ ಬಂದೋಬಸ್ತ್ ಬೇಕು, ನಿಮ್ಮಲ್ಲಿ ಶಕ್ತಿ ಬೇಕು, ನಂಬಿಕೆ ಬೇಕು, ಕಾಯಬೇಕು. ಇವೆಲ್ಲವನ್ನು ಸಂಪನ್ಮೂಲ ಅಂತ ತಿಳ್ಕೊಳ್ಳಿ ನೀವು. ಆಗಿದ್ರೆ ಮಾತ್ರ ದಯವಿಟ್ಟು ಕರೆ ಮಾಡಿ ತಿಳ್ಕೊಳಕ್ಕೆ ಮಾಡಿ. ಸುಮ್ಮನೆ ಏನೋ ಒಂದು ಫೋನ್ ಹಚ್ಚನ, ಕೆಲವ್ರಿಗೊಂದು ಅಭ್ಯಾಸ ಇದೆ, ಬೆಳಿಗ್ಗೆ ಬಂದರೆ ಯಾರು ಹೊಸರು ಬರ್ತಾರೆ ಅವ್ರ ಹತ್ರ ಒಂದು ಕೇಳ್ಬಿಡೋಣ, ಇವ್ರು ಯಾರು ಹೊಸರು ಬಂದಿರೋ ಒಂಚೂರ ಕೇಳ್ಬಿಡೋಣ. ಈ ವಾಡ್ಕೆ ಇವ್ರು ಅದಕ್ಕೋಸ್ಕರವಾಗಿ ಫೋನ್ ಮಾಡಿದ ತಕ್ಷಣ 22-4-86 ಸ್ವಾಮಿ ಡೇಟ್ ಆಫ್ ಬರ್ತ್. ಈ ಕೆಟ್ಟ ದುರಭ್ಯಾಸ ದಯವಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ, ಅವಕಾಶ ಇಲ್ಲ. ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ದಿನಾಂಕಕ್ಕೆ ಹೇಳುವ ಭವಿಷ್ಯ ನಾನಲ್ಲ. ನೀವು ಏನಿದ್ರು ನಕ್ಷತ್ರ ತಿಳ್ಕೊಂಡಿದ್ರೆ ನಿಮ್ಮ ಕರ್ತವ್ಯ ಸರಿಗಿದೆ ಅಂತ. ನಕ್ಷತ್ರ ಗೊತ್ತಿಲ್ಲ, ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನಂಬಿಕೆ ಇಟ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಯಾಕೆ ಅಂದರೆ ನಮ್ಮಲ್ಲಿ ಆತರ ಜಾಸ್ತಿ. ಆತರಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಕಾರಣಕ್ಕೂ ಆಪ್ಷನ್ ಏನು ಸಿಕ್ಕಲ್ಲ. ಪೂರ್ಣವಾಗಿ ದೃಢವಾಗಿ ನಿಂತ್ಕೋಬೇಕು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಕಂಡೀಷನ್ ಮಾಡ್ತಾ ಇಲ್ಲ ನಾನು, ಒಂದು ಶಿಸ್ತು ಕಲ್ತ್ಕೊಳ್ಳಿ. ಶಾಸ್ತ್ರ ಕೇಳೋದು, ಭವಿಷ್ಯ ಕೇಳೋದು, ಯಾವಾಗ ಆಗತ್ತೆ ಕೇಳೋದು ಕೆಟ್ಟ ಅಭ್ಯಾಸ ದಯವಿಟ್ಟು ಬಿಡಿ. ನೀವು ಕಲ್ತ್ಕೊಂಡಿದ್ರೆ ದಯವಿಟ್ಟು ಬಿಡಿ. ನಾನು ಕಾರ್ಯಕ್ರಮ ದಿನ ಹೇಳ್ತಿರ್ತೀನಿ, ಇದನ್ನು ಕೇಳೋದು ಅಭ್ಯಾಸ ಬೇಡ. ಇದೊಂಥರ ಕ್ಯಾನ್ಸರ್ ರೋಗ ಇದ್ದಂಗೆ. ಈ ಕಾರ್ಯಕ್ರಮ ನೋಡಿ ಕೂಡ ನಾವಿನ್ನೂ ಶಾಸ್ತ್ರ ಕೇಳಬೇಕು, ಜ್ಯೋತಿಷ್ಯ ಕೇಳಬೇಕು, ಪಂಚಾಂಗ ಕೇಳಬೇಕು ಅಂತ ಅನ್ಕೊಂಡಿದ್ರೆ ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ, ಸ್ವಲ್ಪ ಯೋಚನೆ ಮಾಡಬೇಕು. ಇದ್ರ ಮಧ್ಯೆ ಒಂದು ವಿಷಯ ಹೇಳ್ತೀನಮ್ಮ. ಈ ಪಂಚಾಂಗ ಕೇಳೋ ಅಭ್ಯಾಸಕ್ಕೆ ಒಂದು ವಿಚಾರ ಹೇಳ್ಬಿಡ್ತೀನಿ, ರಿಯಾಲಿಟಿ ಏನು ಅಂತ. ಈ ಪಂಚಾಂಗ ಹಿಂದೆ ಇತ್ತು. ಯಾವಾಗ 2 ಕೈ ಎತ್ತಿ ಮನುಷ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ರಲ್ಲ, ಆಗ ಪಂಚಾಂಗ ಇತ್ತು. ಈಗ ಶೇಕ್ ಹ್ಯಾಂಡ್. ಹೌದಾ? ಈ ಶೇಕ್ ಹ್ಯಾಂಡ್ನವ್ರಿಗೆ ಪಂಚಾಂಗ ವರ್ಕ್ ಆಗಲ್ಲ. ಆಮೇಲೆ ಹಿಂದೆ ಯಾವ ಕಾರಣಕ್ಕೂ ಮನೆ ಮಧ್ಯದಲ್ಲಿ ಸೂರ್ಯ ಚಂದ್ರ ಮನೆ ಒಳಗೆ ಬರ್ತಿದ್ರು, ಆ ಥರ ಮನೆ ಕಟ್ತಿದ್ರು ಅಲ್ವಾ? ಮನೆ ಮೇಲೆ ಮನೆ ಕಟ್ಟೋರ್ಗೆ, ಶೇಕ್ ಹ್ಯಾಂಡ್ ಕೊಡೋರ್ಗೆ, ಎತ್ತರವಾದ ಮನೆ, ಎತ್ತರವಾದ ಬಾಗಿಲಿರೋರ್ಗೆ ದಯವಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಲೈಫೇ ಅಷ್ಟು ಅಂತ ತಿಳ್ಕೊಂಬಿಡಿ. ಎತ್ತರವಾದ ಬಾಗಿಲು, ಸೀರಿಯಲ್ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಬಾಗಿಲು ಇಟ್ಬಿಡ್ತಾರೆ, ಕಳ್ತನದ ಮನೆ ತರ. ಎತ್ತರವಾದ ಮನೆ ಅಂದ್ರೆ ಪೂರ್ತಿ ಒಂದು 4 ಫ್ಲೋರ್ ಕಟ್ಟಿಸ್ಬಿಡೋದು. ಇಂಥವ್ರಿಗೆ ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ. ಯಾಕೆ ಅಂದರೆ ಅದರಲ್ಲಿ ನೀವು ಒಳ್ಳೇದು ಪಡ್ಕೊಳಕ್ಕೆ ಆಗೋದೇ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಕೊಂಡಿದ್ದೀರಾ, ಅನುಕೂಲಕ್ಕೆ ತಕ್ಕಂತೆ ಮದುವೆ ಮಾಡ್ಕೊಂಡಿದ್ದೀರಾ, ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂಡಿದ್ದೀರಾ, ಇಷ್ಟ ಬಂದಂಗೆ ಮಗು ಮಾಡ್ಕೊಂಡಿದ್ದೀರಾ. ಈಗ ಇದೆಲ್ಲ ಮಾಡ್ಕೊಂಡ್ಬಿಟ್ಟು ಸರಿ ಮಾಡ್ಕೋಬೇಕು ಅಂದರೆ ಯೋಚನೆ ಮಾಡಿ. ಮದುವೆ ಮಾಡ್ಕೊಂಡಿದ್ದು ಸರಿ ಹೋಗ್ಬೇಕು, ನೀವು ಹುಟ್ಟಿದ್ದು ಸರಿ ಹೋಗ್ಬೇಕು, ನೀವು ವಾಸ ಮಾಡೋ ಮನೆ ಸರಿ ಮಾಡ್ಕೋಬೇಕು. ಇದಕ್ಕೆಲ್ಲ ಮಾಡೋದಕ್ಕೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅಂದರೆ ಇವರೇನೋ ಒಂದು ಪರಿಹಾರ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ಯಾಕೆ ಮಾತು ಹೇಳ್ತಾ ಇದ್ದೆ ಅಂದರೆ, ಅವಕಾಶನ ಯಾರಿಗಾರು ಮನೆ ಕಟ್ಟೋರಿಗೆ ಅವಕಾಶ ಕೊಡಿ. ಯಾಕೆ ಅಂದರೆ ತಪ್ಪಾಗಿರೋದನ್ನ ತಿಳ್ಕೊಂಡು ಒಳ್ಳೆ ಮನೆ ಕಟ್ಕೊಳ್ಳಿ. ಅದಕ್ಕೆ ನಮ್ಮ ಪ್ರಾಧಾನ್ಯತೆ ಜಾಸ್ತಿ ಇದೆ. ಹೊಸದಾಗಿ ಮನೆ ಕಟ್ತೀನಿ ಸ್ವಾಮಿ, ರಿಪೇರಿ ಮಾಡ್ತೀನಿ, ದಯವಿಟ್ಟು ಬೇಡ. ರಿಪೇರಿ ಮಾಡ್ಸೋಕ್ಕಾಗಲ್ಲ, ಮಾಡಿಸ್ಬಿಟ್ಟು ದುಡ್ಡು ಕಳ್ಕೋಬೇಡಿ. ಆ ಕಡೆ ತೆಗೆದು ಈ ಕಡೆ ಇಡಿ, ಈ ಕಡೆ ತೆಗೆದು ಆ ಕಡೆ ಇಡಿ ಅಲ್ಲ. ತಾತ್ಕಾಲಿಕವಾಗಿ ಸರಳವಾಗಿದ್ದರೆ ಮಾಡಬಹುದು. ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆಗೆ ಮನೆಯನ್ನು ರಿಪೇರಿ ಮಾಡಿ ನಿಮ್ಮನ್ನು ಸರಿ ಮಾಡೋಕ್ಕಾಗಲ್ಲ. ಹಣ ಕಳ್ಕೋಬೇಡಿ, ಜೊತೆಗೆ ನಂಬಿಕೆ ಕಳ್ಕೋಬೇಕಾಗತ್ತೆ. ನಿಮ್ಮ ಜೊತೆ ನಾನು ನಿಂತ್ಕೊಂಡು ನಾನು ನಂಬಿಕೆ ಕಳ್ಕೊಳಕ್ಕೆ ರೆಡಿ ಇಲ್ಲ. ಆಗೋದಿದ್ರೆ ಮಾತ್ರ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ನೀವು ಮಾಡಬೇಕು. ಆಗದೇ ಇರೋದನ್ನು ಹೇಳೋದು, ನೋಡೋಣ ಮಾಡೋಣ. ಅನುಮಾನದ ವಿಚಾರದಲ್ಲಿ ನಾನು ಹೇಳಬಾರ್ದು, ನೀವು ಕೇಳಬಾರ್ದು. ಅನುಮಾನ ಬೇಡ, ರಿಯಾಲಿಟಿಗೆ ಬಂದ್ಬಿಡಿ. ಗುರುಗಳೇ ಇದನ್ನು ಚಾಲೆಂಜ್ ಮಾಡಿ ನಾನು ತಿಳ್ಕೊಳ್ಳೇಬೇಕು, ಬನ್ನಿ ನೋಡೋಣ, ಯೋಚನೆ ಮಾಡೋಣ,
ಫೋನ್ ಮಾಡಿ ಹೇಳ್ತೀನಿ, ಇದೆಲ್ಲ ಅಡ್ಜಸ್ಟ್ಮೆಂಟ್ ದಯವಿಟ್ಟು ಮಾಡಬೇಡಿ, ಮಸ್ಟೇ ಡಿಸೈಡ್ ಮಾಡಿ ಫೋನ್ ಮಾಡಿ. ತಿಳ್ಕೋಬೇಕು. ತಿಳ್ಕೊಂಡ್ರೆ ಏನು ತಿಳ್ಕೋಬೇಕು? ಅದಕ್ಕೆ ಒಂದು ವಿಚಾರ ಹೇಳ್ತೀನಿ, ಕೇಳಬೇಕಾದ್ರೆ ಆಗೋದಿದ್ರೆ ಮಾತ್ರ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ನೀವು ಮಾಡಬೇಕು. ಆಗದೇ ಇರೋದನ್ನ ಹೇಳೋದು, ನೋಡೋಣ ಮಾಡೋಣ, ಅನುಮಾನದ ವಿಚಾರದಲ್ಲಿ ನಾನು ಹೇಳಬಾರ್ದು, ನೀವು ಕೇಳಬಾರ್ದು. ಅನುಮಾನ ಬೇಡ, ರಿಯಾಲಿಟಿಗೆ ಬಂದ್ಬಿಡಿ. ಗುರುಗಳೇ ಇದನ್ನು ಚಾಲೆಂಜ್ ಮಾಡಿ ನಾನು ತಿಳ್ಕೊಳ್ಳೇಬೇಕು, ಬನ್ನಿ ನೋಡೋಣ, ಯೋಚನೆ ಮಾಡೋಣ, ಫೋನ್ ಮಾಡಿ ಹೇಳ್ತೀನಿ, ಇದೆಲ್ಲ ಅಡ್ಜಸ್ಟ್ಮೆಂಟ್ ದಯವಿಟ್ಟು ಮಾಡಬೇಡಿ, ಮಸ್ಟೇ ಡಿಸೈಡ್ ಮಾಡಿ ಫೋನ್ ಮಾಡಿ. ತಿಳ್ಕೋಬೇಕು. ತಿಳ್ಕೊಂಡ್ರೆ ಏನು ತಿಳ್ಕೋಬೇಕು? ಅದಕ್ಕೆ ಒಂದು ವಿಚಾರ ಹೇಳ್ತೀನಿ, ಕೇಳಬೇಕಾದ್ರೆ ನಿಮ್ಗೆ ಆಸಕ್ತಿ ಇದ್ದರೆ ನಾನು ಹೇಳ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಯಾವುದು ಆಸಕ್ತಿ ಜಾಸ್ತಿ ಇದೆ ದಯವಿಟ್ಟು ಮೆಸೇಜ್ ಮಾಡಿ. ಏನು ಮನೆ ಬಗ್ಗೆನೇ ಬೇಕು ಸ್ವಾಮಿ, ಎಷ್ಟು ಜನ ಇದ್ದೀರಾ, ನಿಮ್ಗೆ ಇಷ್ಟ ಇದೆಯಾ ಮನೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮೆಸೇಜ್ ಮಾಡಿ. ಇಲ್ಲ ಮದುವೆ ಬಗ್ಗೆ ತಿಳ್ಕೊಬೇಕು ಸ್ವಾಮಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲ ನಕ್ಷತ್ರ ಬಗ್ಗೆ ತಿಳ್ಕೊಬೇಕು ಸ್ವಾಮಿ, ಅದ್ರ ಬಗ್ಗೆ ಹೇಳಿ. ಈ 3 ಸತ್ಯದಲ್ಲಿ ನಿಮಗೆ ಯಾವುದು ಒಂದನ್ನು ನೀವು ಮೊದಲು ಪಟ್ಟಿ ಮಾಡ್ಕೊಳ್ಳಿ. ಆ ಥರದವರು ನೀವು ಕರೆ ಮಾಡಿದಾಗ ನಿಮ್ಗೆ ಅನುಕೂಲನೂ ಆಗುತ್ತೆ, ನಾನು ಹೇಳೋಕ್ಕೂ ಅನುಕೂಲ ಆಗುತ್ತೆ. ಹಾಗಂತ ಸ್ವಂತ ಮನೇಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ಎಷ್ಟು ಮಟ್ಟಕ್ಕೆ ಈ ಮನೆಯನ್ನು ತಿಳ್ಕೊಂಡಿದ್ದೀನಿ, ಈ ಮನೆಯಲ್ಲಿ ಎಷ್ಟು ಸುಖ ಅನುಭವಿಸ್ತಾ ಇದ್ದೀನಿ, ಈ ಮನೆಯಲ್ಲಿ ಏನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ಇವತ್ತು ಅದನ್ನು ಹೇಳ್ತೀನಿ, ಎಷ್ಟು ಜನಕ್ಕೆ ಶಾಕ್ ಆಗ್ಬೋದೋ, ಹೊಸ್ತೇನಲ್ಲ ವಿಷಯ. ಮನೆಯಲ್ಲಿ ಹಿಂದೆ ಯಾವುದು ಮುಂದೆ ಯಾವುದು ಅಂತಕ್ಕಂಥ ಸತ್ಯ ತಿಳ್ಕೊಂಡು ಮನೆ ಕಟ್ಟೋರು ಯಾರಿಗೂ ಗೊತ್ತಿಲ್ಲ. ಇದು 3 ಸಲ ಹೇಳಿದ್ದೀನಿ, ಹಿಂದೆ ಯಾವುದು ಮುಂದೆ ಯಾವುದು ಅದು ನಿಮ್ಮ ಮನೇಲಿ ನೀವೇ ಮಾಡ್ಕೋಬೇಕು. ಗೊತ್ತಿಲ್ಲ, ಅದು ಆಗೂ ಇಲ್ಲ, ಆಗೋದೂ ಇಲ್ಲ, ಗೊತ್ತೂ ಇಲ್ಲ, ಯಾರು ಹೇಳೋದೂ ಇಲ್ಲ, ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ, ನೀವ್ ಹೆಂಗೆ ತಿಳ್ಕೊತೀರಾ? ಆಶ್ಚರ್ಯ ಅಲ್ಲಮ್ಮ. ಹಿಂದೆ ಯಾವುದು ಮುಂದೆ ಯಾವುದು ಅದನ್ನು ಹೇಳೋಣ. ಇವತ್ತು ಆಸ್ತಿಯಿಂದ ವಂಚಿತರಾಗಿದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದಕ್ಕೆ ಮೂಲ ಸತ್ವ ಅಂದ್ರೆ ತತ್ವ ಸಿದ್ಧಾಂತ ಅಂತ ಹೇಳ್ತಾರೆ. ಇದಕ್ಕೆ ಏನಪ್ಪಾ ಅದು ಅಂದ್ರೆ, ನಾವು ಈ ಕರ್ಮ ಅಂತಕ್ಕಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕಾದ ಅರ್ಥ ಏನು ಗೊತ್ತೇನಮ್ಮ? ಇದು ಪಂಚಾಂಗ ಅಂತಕ್ಕಂತಹ ಒಂದು ವಿಚಾರ ಹಿಂದೆ ಇತ್ತು, ಈಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಾವು ತಿಳ್ಕೊಬೇಕಾಗಿರೋದು ಯಾವುದು ಗೊತ್ತಾ? ಪಚನಾಂಗ. ನಮ್ಗೆ ಈಗ ಬೇಕಾಗಿರೋದು ಯಾವುದು? ಪಚನಾಂಗ ಬೇಕು, ಪಂಚಾಂಗ ವರ್ಕ್ ಆಗಲ್ಲ. ಹೌದೌದು. ಯಾಕೆ? ನಾವು ಆಧುನಿಕ ಶೈಲಿಯಲ್ಲಿ ನಾವು ಬದುಕುತ್ತಿರುವವರಿಗೆ ಪಂಚಾಂಗ ಯಾವ ಕಾರಣಕ್ಕೂ ಇದು ಹಾಸ್ಯಾಸ್ಪದವಾಗಿ ಹೇಳ್ತಾ ಇಲ್ಲ, ಇದು ಸತ್ಯವಾದ ಸಂಗತಿ. ಪಂಚಾಂಗ ವರ್ಕ್ ಆಗಲ್ಲ, ನಮಗೆ ಪಚನಾಂಗದ ವ್ಯವಸ್ಥೆ ಬೇಕು. ಈ ಪಚನಾಂಗದಲ್ಲಿ ತಿಳ್ಕೊಂಡ್ರೆ ನಿಮಗೆ ಪಂಚಾಂಗಕ್ಕೆ ಮಿತಿಮೀರಿ ವಿಚಾರಗಳು ಸೊತ್ತಾಗತ್ತೆ. ನಮ್ಮ ದೇಶದಲ್ಲಿ ಇದು ಬದಲಾವಣೆ ಆಗಬೇಕಾದ್ರೆ ನಾನು ಮಾತ್ರ ಮಾಡಬೇಕು, ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿ ಹೇಳ್ತೀನಿ. ಪಂಚಾಂಗವನ್ನು ಹಿಡಿದು ಹೇಳುವುದು ಯಾವ ಕಾರಣಕ್ಕೂ ಏನು ಗೊತ್ತಾಗಲ್ಲ. ಪಚನಾಂಗದ ಬಗ್ಗೆ ತಿಳ್ಕೊಳ್ತಕ್ಕಂಥವ್ರು, ಹೇಳ್ತಕ್ಕಂಥವ್ರು, ತಾಕತ್ತಿರ್ತಕ್ಕಂಥವ್ರು, ಗುಂಡಿಗೆ ಇರ್ತಕ್ಕಂಥವ್ರು ಹೊರಗಡೆ ಬಂದು ಹೇಳಿದ್ರೆ ತಿಳ್ಕೊಬಹುದು, ಎಲ್ರಿಗೂ ಒಳ್ಳೇದಾಗತ್ತೆ. ಖಂಡಿತ. ನಮ್ಗೆ ಬೇಕಾಗಿರೋದು ಯಾವುದು? ಪಚನಾಂಗ. ಪಚನಾಂಗ ಮುಖ್ಯ. ಪಂಚಾಂಗನ ಪೂಜೆ ಮಾಡೋಣ. ಯಾಕೆ? ಅದಕ್ಕೆ ನಂಬಿಕೆ ಇಟ್ಕೋಬೇಕು. ಪಚನಾಂಗದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಪಚನಾಂಗದ ರಹಸ್ಯವನ್ನ ಹೇಳ್ತೀನಿ, ಜೊತೆಗೆ ನಿಮ್ಮ ಆಸ್ತಿ ವಂಚಿತವಾಗಿ ಬದುಕು ಏನು ಅಂತ ಇವತ್ತು ತಿಳ್ಕೊಳ್ಳಿ ಅಂತ ಹೇಳೋಣ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ರಮಾದೇವಿ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ಯಾರ ಬಗ್ಗೆ ಕೇಳ್ಬೇಕು ಅನ್ನೋಕ್ಕಿಂತ ಮುಂಚಿತವಾಗಿ ಗುರೂಜಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ನನ್ ಸ್ಟೂಡೆಂಟ್ ಒಬ್ಬ ಹೊಳೆನರಸೀಪುರದ ಬೆಟ್ಟದಲ್ಲಿ ಗುರೂಜಿ ಬಗ್ಗೆ ಹೇಳಿದ. ನಾನು ಹತ್ರದಲ್ಲಿ ಇಟ್ಕೊಂಡು ಗುರೂಜಿ ಮೀಟ್ ಮಾಡ್ಲಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಇವತ್ತು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಹಾಗಾಗಿ ಕರೆ ಮಾಡಿದೆ. ಖಂಡಿತ ಅಮ್ಮ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರೂಜಿ. ನಾರಾಯಣ, ಹೇಳಿಪ್ಪ. ತುಂಬಾ ಕರಾರುವಕ್ಕಾಗಿ ಹೇಳ್ತೀರಾ, ಖಡಕ್ಕಾಗಿ ಹೇಳ್ತೀರಾ, ತುಂಬಾ ಸಂತೋಷ. ಆದ್ರೆ ಮನೆ ಕಟ್ಟಿದ್ವಿ. ಅರ್ಥ ಆಗತ್ತೆ ಅಂತೀರಾ? ಕಷ್ಟ ಅನ್ಸತ್ತಾ? ಇಲ್ಲ, ಅರ್ಥ ಆಗ್ತಾ ಇದೆ, ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹೇಳಿದಾಗ ಮೊದಲು ನಂಬಲಿಲ್ಲ. ನನ್ ಸ್ಟೂಡೆಂಟ್ ಒಬ್ಬ ಹೇಳ್ದ, ಮೇಡಮ್ ನೀವ್ ಇಷ್ಟು ಕಷ್ಟ ಪಡ್ತಿದ್ದೀರಾ, ನೀವು ನಿಮ್ಮ ಹೆಲ್ತ್ ಹಾಳಾಗಿದೆ, ನೀವ್ ಅಲ್ಲಿ ಹೋಗಿ ಗುರೂಜಿ ಹತ್ರ ನಿಮ್ ಪಿತೃಕರ್ಮ ಸರಿ ಮಾಡಿಲ್ಲ ಅನ್ಸುತ್ತೆ. ಇಲ್ವಲ್ಲಪ್ಪ, ನಾ ಕರೆಕ್ಟ್ ಆಗೇ ಮಾಡ್ತೀನಿ, ಪ್ರತಿ ಸರಿನೂ ಶ್ರಾದ್ದ ಮಾಡ್ತೀನಿ ಅಂತೆಲ್ಲ. ಇಲ್ಲ, ನೀವ್ ಅಲ್ಲಿ ಹೋಗಿ ಅಂತ ಹೇಳಿದ್ರು ನನ್ ಸ್ಟೂಡೆಂಟ್. ಹಾಗಾಗಿ ತಮ್ಮನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಹೇಳಿ ಸರ್. ತುಂಬಾ ಸಂತೋಷ. ಏನ್ ಆಗ್ಬೇಕಿತ್ತು ತಮ್ಗೆ ಹೇಳಿ. ನನ್ ಮಗಳದು ಮದ್ವೆ ಮತ್ತೆ ಗೌರ್ಮೆಂಟ್ ಕೆಲಸ ಏನಾದ್ರು ಸಿಗ್ಬೋದಾ, ಯಾವಾಗ ಸಿಗ್ಬೋದು ಅಂತ. ಏನು ಮಗಳ ನಕ್ಷತ್ರ? ಧನುಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಎಷ್ಟು ವಯಸ್ಸು ಮಗಳಿಗೆ? 26 ವರ್ಷ. ನೀವುಗೆ ಮೊದಲು ಇದೆಲ್ಲ ಮೊದಲಿಂದ ನಂಬಿಕೆ ಇತ್ತ? ಕೊನೆ ಪಕ್ಷ ಒಂದು ಮಗು ಹುಟ್ಟಿದ್ರೆ ನಕ್ಷತ್ರ ತಿಳ್ಕೋಬೇಕು, ಒಂದು ಮನೆ ಕಟ್ಟಿದ್ರೆ ಅದ್ರ ಕ್ರಮ ಇದೆ ತಿಳ್ಕೋಬೇಕು, ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು,
ಗೊತ್ತು, ಆದ್ರೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಂದ್ರೆ ಕರೆಕ್ಟಾಗಿ ಹೇಳೋರು ಗೊತ್ತಿಲ್ವಾ, ನಿಮಗ್ ಗೊತ್ತಿಲ್ವಾ? ನಮಗ್ ಗೊತ್ತಿಲ್ಲ, ಓಕೆ ಓಕೆ. ಅಷ್ಟೊಂದು ಗೊತ್ತಿಲ್ಲ. ಆದ್ರೆ ವಿಚಾರಿಸಿ ಮಾಡಿದೀವಿ. ಈಗ್ಲೂ ನನ್ಗೆ ಈಶಾನ್ಯದಲ್ಲಿ ಮೆಟ್ಲಿರೋದ್ರಿಂದ ಅದು ಸ್ವಲ್ಪ ಸಮಾಧಾನ ಇಲ್ಲ. ಅದು ನಿಜವೂ ಸುಳ್ಳೋ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? 10 ವರ್ಷ ಆಯ್ತು. ಸೊ ಪ್ಲಾನ್ ನಿಮ್ದಾ ಇಂಜಿನಿಯರ್ದಾ? ಇಂಜಿನಿಯರ್. ಓಕೆ. ಸೊ ಈಗ ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ ನೀವು ಕುಟುಂಬ? ನಾವು 4 ಜನ ಇದ್ದೀವಿ. ಅಮ್ಮ ಇದ್ರು, ಹೋದ ವರ್ಷ ತೀರ್ಕೊಂಡ್ರು. ಓಕೆ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ನಮ್ಮ ಯಜಮಾನ್ರು ರಿಟೈರ್ಡ್. ಓಕೆ. ಅವರಿಗೆ ಅಕ್ಕ ತಂಗಿಯರು ಎಷ್ಟು? ಅವ್ರಿಗೆ 4 ಜನ ಅಕ್ಕ ತಂಗಿಯರು ಇದಾರ? 4 ಜನ? ಹಾ, ಇದಾರೆ. ಅವರು ನೀವು ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ದೂರ ದೂರನ? ಅಟ್ಯಾಚ್ಮೆಂಟ್ ಇತ್ತು, ಇವಾಗ ಸ್ವಲ್ಪ ದೂರ. ಈ ಸತ್ಯ ತಿಳ್ಕೊಂಡ್ರೆ ನಿಮ್ಗೆ ಎಲ್ಲಾ ಅಕೌಂಟ್ ಓಪನ್ ಆಗತ್ತೆ. ಹೀಗೆ ಸೋದರತ್ತೆಯರಲ್ಲಿ ಅಂದ್ರೆ ನಿಮ್ಮ ಮಗಳಿಗೆ ಸೋದರತ್ತೆಯರು, ಹೌದಾ? ಹೌದು. ಈ ಸೋದರತ್ತೆಯ ಸಂಬಂಧ ಯಾವಾಗ ನಿಮ್ಮ ಮನೆಗೆ ಅಟ್ಯಾಚ್ಮೆಂಟ್, ನಿಮ್ಮಿಂದ ಅವ್ರು ದೂರ ಆದ್ರೂ ಅವರಿಂದ ನೀವು ದೂರ ಆದ್ರೂ ವಿಚಾರ ಬೇರೆ. ಅವರು ಎಷ್ಟು ಮಾನಸಿಕವಾಗಿ ಆರೋಗ್ಯವಾಗಿ ಜೀವನವನ್ನ ಕಳೆದಿದ್ದಾರೆ ಅಂತ ಸ್ವಲ್ಪ ನೀವು ಸ್ಟಡಿ ಮಾಡಿ ಸಾಕು. ಸೋದರತ್ತೆಯರು, ನಿಮ್ಮ ನಾದ್ನಿಯರು ಎಷ್ಟು ಚೆನ್ನಾಗಿ ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿ ದಾಂಪತ್ಯ ಕುಟುಂಬ ಎಲ್ಲವನ್ನೂ ಅನುಭವಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಗಮನಿಸಿ, ನೀವು ಗೊತ್ತಾಗತ್ತೆ. ಚೆನ್ನಾಗಿದ್ದಾರೆ ಎಲ್ಲರೂ. ಅಲ್ಲಲ್ಲ, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದೇನಂದ್ರೆ ಶ್ರೀಮಂತಿಕೆಯ ಬಗ್ಗೆ ಮಾತಾಡ್ತಾ ಇಲ್ಲ. ಮಾನಸಿಕವಾಗಿ ಆರೋಗ್ಯವಾಗಿ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಕುಟುಂಬದಲ್ಲಿ ಅಂತಕ್ಕಂಥ ವಿಚಾರದಲ್ಲಿ ಇದಾರಾ ಅಂತ ನೀವು ಗಮನಿಸಿದ್ದೀರಾ ಅಂತ ಕೇಳ್ತೀನಿ. ಇಲ್ಲ, ಇದೆ. ಸೊ ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ಒಂದು ಮಗು ಹುಟ್ಟಿದ್ರೆ, ಹೆಣ್ಣು ಮಗು ಹುಟ್ಟಿದ್ರೆ ಅಪ್ಪನ ಕಡೆ ಸಂಬಂಧ, ಅಪ್ಪನಿಗೆ ಜನ್ಮ ಕೊಟ್ಟ ತಾಯಿ, ಅಪ್ಪನ ಒಡ ಹುಟ್ಟದ ಅಕ್ಕ ತಂಗಿಯರು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸತ್ಯವನ್ನ ತೋರಿಸ್ಕೋ ಅಂತ ಹೇಳಿ ನಿಮ್ಮ ಮಗಳು ಪೂರ್ವಾಷಾಢ ನಕ್ಷತ್ರದಲ್ಲಿ ಬಂದಿದ್ದಾಳೆ. ಆ ಕಾರಣದಿಂದಾಗಿ ಅವಳಿಗೆ ಮಂಡಿ ನೋವು ಇಲ್ಲ ಕಾಲು ನೋವು, ಎರಡರಲ್ಲಿ ಯಾವ್ದು ಹೇಳ್ತಾಳೆ ಅವಳು? ಮಂಡಿ ನೋವು ಇದೆ. ಈ ಮಂಡಿ ನೋವು ಏನಕ್ಕೆ ಹೇಳ್ತೀನಿ ಅಂದ್ರೆ, ಯಾವಾಗ ತಿಳ್ಕೊಳ್ಳಿ, ಮದುವೆ ಮಾಡಕ್ ಮುಂಚೆ ಈ ಸತ್ಯವನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಯಾವುದೇ ಹೆಣ್ಣು ಮಗಳಿಗೆ ಮಂಡಿ ನೋವು, ಕಾಲು ನೋವು, ತಲೆನೋವು ಇದ್ದರೆ ಮದುವೆ ಮಾಡುವಂತಹ ವಿಚಾರದಲ್ಲಿ ತುಂಬಾ ಕಷ್ಟ. ಮದುವೆ ಆಗುವುದು ಕಷ್ಟ, ಆದ ನಂತರ ದಾಂಪತ್ಯ ಇರುವುದು ಕಷ್ಟ. ಈ ಸತ್ಯವನ್ನ ಶಾಸ್ತ್ರ ಹೇಳೋರಿಗೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲ. ಗುರುಬಲ ನೋಡ್ಬಿಟ್ಟು ಮದುವೆ ಮಾಡಿಸ್ತಾರೆ, ಹೆಸರು ಬಲ ನೋಡಿ ಮದುವೆ ಮಾಡಿಸ್ತಾರೆ, ಗಣಕೂಟಗಳು ತೋರಿಸಿ ಮದುವೆ ಮಾಡಿಸ್ತಾರೆ. ನಮ್ಮ ಇಡೀ ಭಾರತ ದೇಶದಲ್ಲಿ, ನಮ್ಮ ಏಷ್ಯಾ ಖಂಡದಲ್ಲಿ ಇಂಥ ಅಪರಾಧ ಪ್ರಪಂಚದಲ್ಲಿ ಎಲ್ಲೂ ಇಲ್ವಲ್ಲಪ್ಪ ಅನ್ನೋದು ನನಗೆ ಬೇಜಾರಾಗ್ತಾ ಇದೆ. ಕಾರಣ, ಕುಟುಂಬದ ರಹಸ್ಯವನ್ನ ತಿಳಿಯದೆ ಯಾವುದೇ ಹೆಣ್ಣಿಗೂ ಗಂಡಿಗೂ ಮದುವೆಗಳನ್ನ ಮಾಡ್ತಕ್ಕಂಥದ್ದು ಅಪರಾಧ. ಆ ಕರ್ಮಗಳನ್ನ ತೊಳೆಯದೆ, ಮಕ್ಕಳನ್ನ ನೀವು ತಿಳಿಯದೆ ಮದುವೆ ಮಾಡುವುದು, ಕೆಲಸ ಕೊಡಿಸೋದು, ಎಲ್ಲಿಂದ? ಆರೋಗ್ಯನೇ ಚೆನ್ನಾಗಿಲ್ಲ, ಉಸಿರಾಟ ಚೆನ್ನಾಗಿಲ್ಲ. ನಿಮ್ಮ ಮಗಳ ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಕ್ಕೆ ಸಾಫ್ಟ್ ಆಗಿ ಮಾತಾಡ್ತಾಳೆ, ಬರವಣಿಗೆ ಚೆನ್ನಾಗಿದೆ, ಎಲ್ಲರೂ ನೋಡಕ್ಕೂ ಖುಷಿ ಪಡುವಂಗಿದೆ. ಆದ್ರೆ ಅವಳ ಅಕೌಂಟ್ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾವುದೇ ವಿಷಯದಲ್ಲಿ, ಖುಷಿಯಾಗಿರೋದ್ರಲ್ಲ, ಮದುವೆ ವಿಚಾರದಲ್ಲ, ಯಾವುದ್ರಲ್ಲಿ ಆಗಲಿ ಸಾಫ್ಟ್ ನೇಚರ್ಗೆ ಇದ್ಕೊಂಡಾಗ್ಲು ಯಾಕೆ ಈ ತರ ಸಮಸ್ಯೆ ಆಗತ್ತೆ ಅಂತ ಎಷ್ಟು ಸಲ ಯೋಚನೆ ಆಗತ್ತೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಹೌದು, ಅರ್ಥ ಆಗ್ತದೆ. ಇದಕ್ಕೆ ಕಾರಣ, ನಿಮ್ಮ ಯಜಮಾನರು ಮನೆಯಲ್ಲಿ ಶ್ರಾದ್ದ ಕಾರ್ಯಗಳನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಬಾಗಿಲಾಕ್ಬಿಟ್ಟು ಕೈ ತಪ್ಪಳೆ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು, ಅಂದ್ರೆ ಧೂಪ ಹಾಕ್ತಾರಲ್ಲ, ಧೂಪ, ಹೌದು, ಅದೇ ಸ್ಟೈಲ್ ತಾನೆ? ಆ ಸ್ಟೈಲ್ ಆಗಿರೋದಕ್ಕೆ ಇವತ್ತು ನಿಮ್ಮ ಮಗಳು ಅನುಭವಿಸ್ತಾ ಇದ್ದಾಳೆ, ಮತ್ತೆ ನಿಮ್ಮ ನಾದ್ನಿಯರು ಅನುಭವಿಸ್ತಾ ಇದ್ದೀರಿ. ಈಗ ನೀವು ಹೆಂಗಿದ್ದೀರಿ ಅಂತ ದೇವ್ರು ಕೊಟ್ಟಂಗೆ ಎಲ್ಲ ಅನುಕೂಲ ಇದೆಯಪ್ಪ ಅಂದ್ರು, ನಿಮ್ಮ ವಾಸದ ಮನೆ ಯಾವ ಕಾರಣಕ್ಕೂ ಉತ್ತರ ಭಾಗ ನಷ್ಟವಾಗಿರುತ್ತೆ. ಈಶಾನ್ಯ ಮತ್ತೆ ವಾಯುವ್ಯ ನಿಮ್ಮ ಮನೆ ಲೋಪವಾಗಿದೆ. ಈಶಾನ್ಯ ವಾಯುವ್ಯ ನೀವು ಬಿಲ್ಡಿಂಗ್ ಅಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮನೆಯ ಭಾಗ 4 ಮೂಲೆ ಒಂದೇ ರೀತಿಯಲ್ಲಿ ಇಲ್ಲ. 5 ಮೂಲೆಯನ್ನ ನಿಮ್ ಮನೆ ಮಾಡ್ಕೊಂಡಿದ್ದೀರಾ. ಅರ್ಥ ಆಗ್ತಿದ್ಯಾ? ಹೊರಗಡೆ ನಿಂತು ನೋಡಿ 5 ಮೂಲೆ ಇದೆಯಲ್ಲ ಗೊತ್ತಾಗುತ್ತೆ. ಸ್ಟೇರ್ ಕೇಸ್ ನೋಡಿದ್ರೆ 5 ಮೂಲೆ ಬಂದಿದೆ. ಹೊರಗೆ ನಿಂತು ನೋಡಿ ಗೊತ್ತಾಗತ್ತೆ. ಈಗ ಸ್ಟೇರ್ ಕೇಸು ಮನೆ ಅಟ್ಯಾಚ್ ಇಂದ ಹೊರಗೆ ಬರಲೇಬೇಕಲ್ಲ. ಹೊರಗೆ ಬಂದ್ಮೇಲೆ 5 ಕಾಲ ಆಯ್ತು. 4 ಮೂಲೆ ಇರಬೇಕು, 8 ಮೂಲೆ ಇರಬೇಕು ಮನೆಗೆ. ಈಗ ಬ್ಯಾಂಗ್ಳೂರ್ ಸಿಟಿ ಆಗ್ಲಿ ಎಲ್ಲೇ ಆಗ್ಲಿ ಸ್ಟೇರ್ ಕೇಸ್ ಹಾಕೋದ್ರಿಂದ ನಮ್ಮ ಮನೆ ಮುಳುಗೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದ್ರೆ, ಸ್ಟೇರ್ ಕೇಸು ಮನೆಯ ಹೊರಗೆ ಹಾಕೋದಕ್ಕೆ ಯಾವುದೇ ಶಾಸ್ತ್ರದಲ್ಲಿ ಇದ್ದರೂ ಯಾವ ಭಾಗದಲ್ಲಿ ಹಾಕಬೇಕು ಅಂತ ಶಾಸ್ತ್ರಗಾರರಿಗೂ ಗೊತ್ತಿಲ್ಲ, ಇಂಜಿನಿಯರ್ಗೂ ಗೊತ್ತಿಲ್ಲ, ಮೇಸ್ರಿಗೂ ಗೊತ್ತಿಲ್ಲ, ಮನೆ ಕಟ್ಟೋರ್ಗೂ ಗೊತ್ತಿಲ್ಲ.
ಈ ಸತ್ಯವನ್ನ ನಿಜವಾಗಿ ತೋರಿಸ್ಬೇಕಂದ್ರೆ 90 ಡಿಗ್ರಿ ಆಂಗಲ್ ಸ್ಟೇರ್ ಕೇಸು ಮನೆ ಯಾವ ಭಾಗದಲ್ಲಿ ಇರಬೇಕು ಅಂತ ಚಾಲೆಂಜ್ ಮಾಡ್ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಯಾವ ಕಾರಣಕ್ಕೂ ಯಾವುದೇ ಪುಸ್ತಕದಲ್ಲೂ ಕೂಡ ಈ ಶಾಸ್ತ್ರ ಇಲ್ಲ. ಅಂದ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಿ, ನಾವಿನ್ನು ಎಷ್ಟು ಹಿಂದೆ ಇದ್ದೀವಿ ಅಂತ. ನಾವು ಮುಂದೆ ಇದ್ದೀವಿ ಯಾವುದ್ರಲ್ಲಿ? ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ. ನೆಮ್ಮದಿಯಲ್ಲಿ ಹಿಂದೆ ಇದ್ದೀವಿ, ಆರೋಗ್ಯದಲ್ಲಿ ಹಿಂದೆ ಇದ್ದೀವಿ, ಕುಟುಂಬದಲ್ಲಿ ಹಿಂದೆ ಇದ್ದೀವಿ. ಹೇಳ್ಕೊಳ್ತೀವಿ, ಪೂಜೆ ಮಾಡ್ತಾ ಇದ್ದೀನಿ, ಏನು ವರ್ಕೌಟ್ ಆಗಲ್ಲ. ಕಾರಣ ಏನು? ನೀವೇ ಕಟ್ಸಲಿ, ಪುರೋಹಿತರೇ ಹೇಳಿ, ಇಂಜಿನಿಯರ್ ಹೇಳಿ, ನಿಮ್ಮ ಮನೆ ಈಶಾನ್ಯ ವಾಯುವ್ಯ ಭಾಗ ಲೋಪವಾಗಿರುತ್ತೆ. ಕಾರಣ ನೆಮ್ಮದಿಯಾಗಿ ನೀವಿರಬಾರ್ದು. ಹೆಣ್ಣು ಮಕ್ಕಳು, ಹೆಂಗಸರು, ನೀವು, ನಿಮ್ಮ ಮಗಳು, ನಿಮ್ಮ ಅಕ್ಕ ತಂಗಿಯರು, ಅಂದ್ರೆ ನಿಮ್ಮ ಮದುವೆ ಆಗಿರೋ ಲೆಕ್ಕಾಚಾರಕ್ಕೆ ಬರಲ್ಲ, ಇದ್ದರೆ ನೆಮ್ಮದಿಯಾಗಿರೋದಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಹೆಣ್ಣಿಗೆ ಇಲ್ಲಿ ಯಾವ ಕಾರಣಕ್ಕೂ ಅಕಸ್ಮಾತ್ ಸ್ವಲ್ಪ ಯಾಮಾರಿದ್ರು ಒಂದು ಮದುವೆ ಆಗೋ ಬದಲು ಸ್ವಲ್ಪ ಜಂಪ್ ಹೊಡೆದು ಬಿಡ್ಬೋದು, ಅಥವಾ ಹತ್ರಕ್ಕೆ ಬಂದು ಕಟ್ಟಾಗ್ಬಿಡ್ಬೋದು. ಈ ರೀತಿ ಆಗ್ತಕ್ಕಂಥ ಸನ್ನಿವೇಶ ಇದೆ. ನೀವು ಒಂದಂತೂ ಸತ್ಯ ತಿಳ್ಕೊಳ್ಳಿ, ಮೊದಲು ಪೂರ್ವಾಷಾಢ ನಕ್ಷತ್ರಕ್ಕೆ ಬಂದಿರುವ ಕಾರಣ ನನ್ನ ಮಗಳು, ಇದಕ್ಕೆ ನಾವು ಏನು ಪ್ರಾಯಶ್ಚಿತ್ತ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮನೆ ಬಗ್ಗೆ ಆಮೇಲೆ ಹೋಗೋಣ. ನೀವೀಗಲೇ ಮನೆ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ ಹೇಳಿದ್ದು? ಅಂದ್ರೆ ನೀವು ಯಾವ ಕಾರಣಕ್ಕೂ ಏನ್ ಮಾಡ್ಬೇಕು ಅಂದ್ರೆ, ನನಗೀಗ ಸಿಕ್ಕಿದೆ ಒಂದು ಲೈನು, ಕರೆಕ್ಟ್ ಆಗಿರ್ತಕ್ಕಂಥ ಗುರುಗಳು ಸಿಕ್ಕಿದ್ರೆ ನಾನು ತಿಳ್ಕೊಳ್ಳೇಬೇಕು ಅಂತ ಚಾಲೆಂಜ್ ಮಾಡಿ ನಿಂತ್ಕೊಳ್ಳಿ. ಮದುವೆ ಮಾಡಕ್ ಹೋಗ್ಬೇಡಿ, ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ, ಕೆಲಸಕ್ಕೆ ಹುಡುಕಕ್ ಹೋಗ್ಬೇಡಿ, ನೀವು ಯಾವ್ದನ್ನು ಹುಡುಕಬೇಡಿ, ನಿಮ್ಗೆ ಹುಡುಕೊಂಡ್ ಬರಬೇಕು. ಆ ಸತ್ಯವನ್ನ ತಿಳ್ಕೊಳ್ಳಕ್ಕೆ ನೀವು ಮನೆ ಪ್ಲಾನು, ಹುಡುಗಿ ಕುಂಡಲಿ, ಇದಿಷ್ಟು ತಗೊಂಡು ನೀವು ತಿಳ್ಕೊಳ್ತೀನಿ ಆಸಕ್ತಿ ಇದ್ರೆ ದಯವಿಟ್ಟು ಪ್ರಯತ್ನ ಮಾಡಿ. ಇದರಿಂದ ಬೇಗ ಹೊರಗೆ ಬನ್ನಿ, ವಿಷಯ ತಿಳ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ರಮಾದೇವಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಭಾರತಿ ಅಂತ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕು. ಅವ್ರ ನಕ್ಷತ್ರ ಹೇಳಿಮಾ. ಮುಖ ನಕ್ಷತ್ರ, ಸಿಂಹ ರಾಶಿ, ಮನೋಜ್ ಕುಮಾರ್ ಅಂತ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? 27 ಕಂಪ್ಲೀಟ್ ಆಗಿದೆ ಸ್ವಾಮಿ. 22, 27? 27 ಕಂಪ್ಲೀಟ್ ಆಗಿದೆ ಸ್ವಾಮಿ. ಏನ್ ಮಾಡ್ತಾ ಇದ್ದಾನೆ? ಅವ್ನು ಡೆಲಿವರಿ.com ಕಂಪ್ನಿಲಿ ಪರ್ಮನೆಂಟ್ ಆಗಿದೆ ಜಾಬ್ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ಏನ್ ಬೇಕು? ಮದ್ವೆ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್ ಸ್ವಾಮಿ. ಅವ್ನ್ ಮಾಡ್ಕೊಳ್ಳ, ನೀವು ಮಾಡ್ತೀರಾ? ನಾವೇ ಮಾಡೋದು ಅಂತ. ನಾವು ಮಾಡ್ತೀವಿ, ನಾವು ಹುಡುಕಿ ಮಾಡ್ಬೇಕು ಸ್ವಾಮಿ. ಅಲ್ಲ, ಅವ್ನು ಹೇಳಿದ ನಿಮ್ಗೆ ಹುಡುಕ್ಬಿಟ್ಟು ಮಾಡಿ ಅಂತ? ಹೇಳಿದಾನೆ ಸ್ವಾಮಿ. ಓಕೆ, ಒಂದಲ್ಲ ಒಂದಿನ ನಿಮ್ಗೆ ಆಶ್ಚರ್ಯ ಗೊತ್ತಾಗತ್ತೆ. ಅಂದ್ರೆ ಹಾಗನ್ಬಿಟ್ಟು ಏನೋ ಆಗ್ಬಿಡತ್ತೆ ಅಂತ ಅನ್ಕೋಬೇಡಿ. ನಿಮ್ಮ ಮಗನಿಗೆ ಯಾವಾಗಾದ್ರೂ ಬ್ಲಡ್ ಚೆಕ್ ಮಾಡಿಸಿದಿರಾ? ಏನ್ ಸ್ವಾಮಿ? ಬ್ಲಡ್ ಚೆಕ್ ಮಾಡಿಸಿದ್ರಾ? ರಕ್ತ ಪರೀಕ್ಷೆ ಮಾಡಿಸಿದ್ರಾ? ಇಲ್ಲ ಸ್ವಾಮಿ. ಓಕೆ, ಯಾಕೆ ಇದನ್ನ ಕೇಳಿದೆ ಅಂದ್ರೆ, ನಿಮ್ಮ ಮಗ ನಿದ್ದೆ ಚೆನ್ನಾಗಿ ಮಾಡ್ತಾನೆ ಅನ್ನೋದು ನಿಮ್ಗೆ ಅರಿವಾಗಿದ್ಯಾ? ಚೆನ್ನಾಗಿ ಮಾಡ್ತಾನೆ. ಎಷ್ಟೊತ್ತು ಕೇಳ್ತಾನೆ ಬೆಳಗ್ಗೆ? ಬೆಳಿಗ್ಗೆ ಬೇಗ ಹೇಳ್ತಾನೆ, 5:30 ಹೇಳ್ತಾನೆ ಸ್ವಾಮಿ. ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನ? ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಕೆಲಸ ಪಾರ್ಟ್ ಟೈಮ್ ಜಾಬು ಮಾಡ್ತಾನೆ, 2 ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಬೇಗ ನಾನು ಹೇಳ್ತಿರೋದು, ಏನೂ ಇಲ್ಲ ಇವತ್ತು ಆರಾಮಾಗಿದ್ದೀನಿ ಮನೇಲಿ ಅಂದ್ರೆ ಎಷ್ಟೊತ್ತು ಕೇಳ್ತಾನೆ? 7:30, 8 ಗಂಟೆ. ಜಾಸ್ತಿ ನಿದ್ದೆ ಮಾಡಕ್ ಇಷ್ಟಪಡಲ್ಲ. ಏನೋ ಜಾಸ್ತಿ ಟಯರ್ಡ್ ಆದ್ರೆ ಮಾತ್ರ ನಿದ್ದೆ ಮಲಿಕಂತಾನೆ. ನೋಡಿ, ಏನ್ ಓದಿದ್ದೀರಾ ನೀವು? ನಾನು 10th ಅಷ್ಟೇ ಸ್ವಾಮಿ. ಮನುಷ್ಯನಿಗೆ ಆ ವಯಸ್ಸಿಗೆ ನಿದ್ದೆ ಯಾವ ಕಾರಣಕ್ಕೂ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಅವನು 3 ಗಂಟೆ ಟೈಮು ನಿದ್ದೆ ಮಾಡ್ತಾ ಇಲ್ಲ. ನೀವು ಹೆಂಗ್ ಮದುವೆ ಮಾಡ್ತೀರಾ ಅವನಿಗೆ? ಕೆಲಸ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮನುಷ್ಯನಿಗೆ ಶಕ್ತಿ ಬರೋದು ಯಾವುದರಿಂದ? ಊಟದಿಂದಾನ, ನಿದ್ದೆಯಿಂದನ? ಎರಡು ಬೇಕು. ಅಪ್ರಾಣೆ ಇಲ್ಲ, ನಾವು ತಿಳ್ಕೊಂಡಿದ್ದು ಅಡ್ತಾನ. ಊಟದಿಂದ ಶಕ್ತಿ ಬರುತ್ತೆ, ಅಪ್ರಾಣೆ ಬರಲ್ಲ. ಹಾಗಿದ್ದ ಮೇಲೆ ಜೀವನದಲ್ಲಿ ಈಗ ತಿಂದಿರೋ ದೇಹಗಳು ನೋಡಿದ್ರೆ ಅಸಹ್ಯ ಆಗ್ತದೆ. ಯಾಕೆ ಅಂದ್ರೆ ಇಲ್ಲ ಸಣ್ಣ ಇಲ್ಲ ದುಮ್ಮ. ಯಾಕೆ ಆಗ್ತಾ ಇದೆ ಅಂದ್ರೆ, ನಿದ್ದೆ ಕ್ವಾಲಿಟಿಯಲ್ಲಿ ನಿಮಗೆ ದೇಹಕ್ಕೆ ಬೇಕಾದಂತ ತಾಪಮಾನಗಳು, ಎಷ್ಟು ಉಷ್ಣಾಂಶ ಬೇಕು ಅಷ್ಟು ನಿದ್ದೆ ತಗೊಳುತ್ತೆ. ಊಟದಿಂದ ಸಿಕ್ಕಲ್ಲ, ಊಟದಿಂದ ಹಾಳಾಗತ್ತೆ. ನಾವು ಊಟದಿಂದ ದೇಹಕ್ಕೆ ಶಕ್ತಿ ಸಿಗುತ್ತೆ ಅಂತಕ್ಕಂಥದ್ದು ಅಪ್ರಾಣದ ಸುಳ್ಳು. ಊಟದಿಂದ ಸಿಗುವುದು ಪ್ರಾಣಕ್ಕೆ ಶಕ್ತಿ, ದೇಹಕ್ಕಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಯಾವ ಕಾರಣಕ್ಕೂ ಯಾವುದೇ ಮೆಡಿಕಲ್ ಅಲ್ಲಿ ಚಾಲೆಂಜ್ ಮಾಡಿ ಹೇಳ್ಬೋದು, ಯಾವ ಕಾರಣಕ್ಕೂ ಪ್ರಾಣಕ್ಕೆ ಶಕ್ತಿ ಬರುತ್ತೆ ಊಟದಿಂದನೇ ಹೊರ್ತು ದೇಹಕ್ಕೆ ಶಕ್ತಿ ಊಟದಿಂದ ಬರುತ್ತೆ ಅಂದ್ರೆ ಮನುಷ್ಯನ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು. ನಾವ್ ಈ ಸತ್ಯನ ಇನ್ನೂ ತಿಳ್ಕೊಳಕ್ಕಾಗಿಲ್ಲ. ಊಟದಿಂದ ದೇಹಕ್ಕೆ ಶಕ್ತಿ ಅಲ್ಲ, ಪ್ರಾಣಕ್ಕೆ ಶಕ್ತಿ. ಈಗ ನಿಮ್ಮ ಮಗನಿಗೆ ಮನಸ್ಸಿಗೆ ಶಕ್ತಿ ಇಲ್ಲ. ಕಾರಣ ಊಟ ಮಾಡುವ ಸಮಯ, ಊಟ ಮಾಡುವ ಕ್ರಮ, ಮಲಗುವ ಸಮಯ ಇದಿಷ್ಟು ಕೆಟ್ಟಿದೆ. ಹೌದು ಸ್ವಾಮಿ. ಯಾಕಪ್ಪ ಮಾಡ್ತೀರಾ ಮದುವೆನ? ಮೊದಲು ಅವನಿಗೆ ಒಳ್ಳೆ ತೃಪ್ತಿಯಾಗಿ ನಿದ್ದೆ ಮಾಡೋ ತರ ಮಾಡಿದ್ರೆ
ಅವನಿಗೆ ಏನೇ ಆಗಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಮದುವೆ ಮಾಡ್ಕೊಳ್ಳೋ ಹತ್ರ ಬಂದಾಗ ಯಾಕೋ ಸರಿ ಇಲ್ಲ ಹುಡುಗಿ ಇನ್ನೊಂದು ಸ್ವಲ್ಪ ಬೇರೆ ನೋಡೋಣ ಸುಮ್ಮನಿರಿ ಅಂದ್ರೆ ಏನು ಮಾಡ್ತೀರಾ? ಕಾರಣ ಯಾಕೆ ನಾನು ಅವನೇ ಮಾಡ್ಕೊಳ್ಳ ನೀವು ಮಾಡಬೇಕು ಅಂತಂದ್ರೆ ಇದು ಮಾನಸಿಕವಾಗಿರ್ತಕ್ಕಂತಹ ವಿಚಾರದಲ್ಲಿ ಮದುವೆಯನ್ನು ಒಪ್ಕೊಳ್ಳೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಹ್ಞೂ ಅಂದ್ಬಿಟ್ಟು ಆಮೇಲೆ ಚೇಂಜ್ ಆಗ್ಬೋದು, ಅಲ್ಲ ಕಟ್ ಆಗ್ಬೋದು, ಬೇಜಾರಾಗ್ಬೋದು, ಅಥವಾ ಬೇಡ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಳ್ಳೋಣ ಅನ್ಬೋದು, ಅಥವಾ ಹುಡುಗಿ ಚೇಂಜ್ ಮಾಡೋಣ ಅನ್ಬೋದು, ಅಥವಾ ಡೇಟ್ ಚೇಂಜ್ ಮಾಡಿ ಅನ್ಬೋದು. ಕಾರಣ ನಿದ್ದೆ ಗೆಟ್ಟವನಿಗೆ ಬುದ್ಧಿ ಗೆಟ್ಟಿರುತ್ತೆ. ಹುಡುಗ ಒಳ್ಳೆಯವನೇ, ನೋಡಕ್ ಸರಿನೇ, ಕೆಲಸದಲ್ಲಿದ್ದಾನೆ, ಸಂಪಾದನೆ ಚೆನ್ನಾಗಿ ಮಾಡ್ತಾನೆ, ಎಲ್ಲವೂ ಸರಿ, ಮದುವೆ ಯಾಕೆ ಈ ರೀತಿ ಅಂದಾಗ ಈ ಪ್ರಶ್ನೆಗೆ ಉತ್ತರ ಶಾಸ್ತ್ರಗಾರರ ಹತ್ರ ಇಲ್ಲ. ದೇವ್ರ ಹತ್ರ ಹೋದ್ರೆ ನಿಮ್ಗೆ ದೇವ್ರ ಮಾತಾಡಲ್ಲ. ಮತ್ತೆ ಯಾರ ಹತ್ರ ಕೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳಿದ ಅರ್ಥ ಆಯ್ತಾ? ಹೌದು ಸ್ವಾಮಿ, ಹೌದು ಸ್ವಾಮಿ, ಅರ್ಥ ಆಗ್ತಾ ಇದೆ. ದಯವಿಟ್ಟು ನೀವು ಒಂದು ತಿಳ್ಕೊಳ್ಳಿ, ಯಾಕಿಷ್ಟು ಪೂರ್ಣವಾಗಿ ನಿಮ್ಗೆ ವರದಿ ಕೊಡ್ತೀನಿ ಅಂದ್ರೆ, ಪಂಚಾಂಗ ಶಾಸ್ತ್ರ ಹೇಳೋ ಹತ್ರ ನೀವು ಶಾಸ್ತ್ರ ಕೇಳಿದ್ರೆ ಅವನಿಗೆ ಯುಗಾದಿ ಹಬ್ಬ ಕಳೆದ ಅಮಾವಾಸ್ಯೆ ತಿಳಿದು 3 ದಿನಕ್ಕೆ ಬಂದ್ಬಿಡುತ್ತೆ ಮದುವೆ ಅಂತ ಹೇಳ್ತಾರೆ. ಇದು ಸುಳ್ಳಿನ ಕಂತೆ. ಪಂಚಾಂಗದಲ್ಲಿ ಮದುವೆ ಯಾವಾಗ ಆಗತ್ತೆ, ಮಗು ಯಾವಾಗ ಹುಟ್ಟುತ್ತೆ, ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಹೇಳ್ತಾರೆ, ಅಂತವ್ ನಮ್ಮಲ್ಲಿ ಇಲ್ಲ. ಅಂದ ಮೇಲೆ ಅದನ್ನೇ ಹೇಳಕ್ಕಾಗಿಲ್ಲ ಅಂದ ಮೇಲೆ ಮದುವೆ ಯಾವಾಗ ಆಗತ್ತೆ, ಹುಡುಗ ಹೆಂಗಿರ್ತಾನೆ, ಹುಡುಗಿ ಹೆಂಗಿರ್ತಾಳೆ ಅಂತ ಶಾಸ್ತ್ರ ಕೇಳ್ತೀನಿ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ತಿಳ್ಕೊಳಕ್ಕಾಗತ್ತೆ? ಶಾಸ್ತ್ರ ಹೇಳೋರು ತಪ್ಪು ಅಂತ ಹೇಳ್ತಾ ಇಲ್ಲ. ಇದನ್ನ ನೀವು ಅವ್ರ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಉತ್ತರ ಸಿಕ್ಕಲ್ಲ. ಗಂಡ ಹೆಂಡತಿ ಚೆನ್ನಾಗಿಲ್ಲ ಸ್ವಾಮಿ, ಏನ್ ನೋಡಿ ಶಾಸ್ತ್ರ ಕೇಳೋದು, ಮದುವೆ ಯಾವಾಗತ್ತೆ ನೋಡಿ ಸ್ವಾಮಿ ಶಾಸ್ತ್ರ ಕೇಳೋದು. ಶಾಸ್ತ್ರ ಅನ್ನೋದ್ರ ಅರ್ಥ ನಮ್ಗೆ ಗೊತ್ತಿಲ್ಲ. ನಿಮ್ಗಂತೂ ಹೇಳ್ತಾ ಇದ್ದೀನಿ ನಾನು, ನೀವು ಮೊದಲು ಕೆಲಸ ಮಾಡಬೇಕಾಗಿರೋದು ಶಿಸ್ತು ಬೇಕು. ಏನು, ಹೆಣ್ಣು ಹುಡುಗಿ ಆಗ್ಲಿ ಗಂಡು ಹುಡುಗ ಆಗ್ಲಿ ಮದುವೆ ಮಾಡಕ್ ಮುಂಚೆ ಅವ್ರ ಆರೋಗ್ಯ ನಿದ್ದೆ ಚೆನ್ನಾಗಿರ್ಬೇಕಾ ಬೇಡವಾ? ಹೌದು ಸ್ವಾಮಿ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಮದುವೆ ಬಗ್ಗೆ ಎಲ್ಲೂ ಶಾಸ್ತ್ರ ಕೇಳಕ್ ಹೋಗ್ಬೇಡಿ, ದೇವ್ರ ಹತ್ರ ಏನು ಕುತ್ಕೊಂಡು ಹೇಳಕ್ ಹೋಗ್ಬೇಡಿ. ನಮ್ಮ ಮಗ ಅಲ್ಲ, ಇಡೀ ನಮ್ಮ ಕುಟುಂಬ ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ, ಈ ನಕ್ಷತ್ರದಲ್ಲಿ ಹುಟ್ಟಿದಾಗ ಸ್ವಂತ ಆಸ್ತಿ ಇದ್ರು, ಒಳ್ಳೆ ಕೆಲಸ ಇದ್ರು, ಮದುವೆ ವಿಚಾರದಲ್ಲಾಗ್ಲಿ, ಅಡಿಗೆ ಮಾಡಿ ಸಮಯಕ್ಕೆ ಸರಿ ಊಟ ಮಾಡ್ತೀನಿ ಅನ್ನೋದಾಗ್ಲಿ ನಿಮಗೆ ಅಷ್ಟು ಸುಲಭ ದಕ್ಕಲ್ಲ. ತಡವಾಗಿ ಊಟ, ಬೇಗ ಮಾಡಿ ಊಟ ಮಾಡೋಣ ಅಂದ್ರೆ ಯಾರೋ ವಿಘ್ನ ಆಗತ್ತೆ. ಈ ಒಂದು ಚರಿತ್ರೆನ ತಿಳ್ಕೊಳ್ಳಿ. ಏನ್ ಹೇಳ್ತೀರಾ? ಸರಿ ಸ್ವಾಮಿ, ಹಂಗೆ ಸ್ವಾಮಿ. ಅವನು ಯಾಕೆ ಬೇಕು? ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ. ನಿಮ್ ಮನೇಲಿ ಉರಿತಾ ಇರೋ ದೀಪ ನೋಡಿ, ಕೆಂಪು ಮಿಶ್ರಿತವಾದ ದೀಪ ಉರಿತಾ ಇದೆ, ಬೇಕಾದ್ರೆ ನೋಡಿ ನೀವು ದೀಪನ. ಯಾಕೆ ಅಂದ್ರೆ ಗೋಲ್ಡ್ ಕಲರ್ ಅಲ್ಲಿ ಇರಬೇಕು ದೀಪ, ಬಂಗಾರ ವರ್ಣದಲ್ಲಿ ಮನೆಯಲ್ಲಿ ಉರಿಬೇಕು. ಅದು ಅಲುಗಾಡಬಾರದು, ಕಿಟ್ಟ ಕಟ್ಟಬಾರದು. ಯಾರ ಮನೆಯಲ್ಲಿ ಕಿಟ್ಟ ಕಟ್ಟತ್ತೆ ದುಃಖ, ಯಾರ ಮನೆಯಲ್ಲಿ ಅಲುಗಾಡತ್ತೆ ಯಾರಿಗೋ ಆ ದೇಹದಲ್ಲಿ ಶಕ್ತಿ ಇರಲ್ಲ. ನಿಮ್ಮ ಮನೆಯ ದೀಪ ನಿಮ್ಮ ಕುಟುಂಬದ ಇತಿಹಾಸ ತೋರಿಸುತ್ತೆ. ದಯವಿಟ್ಟು ದೀಪ ನೋಡಿ ಕೂತ್ಕೊಂಡು 2 ನಿಮಿಷ ನೋಡಿ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಬೇಜಾರಾಗತ್ತೆ. ಇದನ್ನ ತಿಳ್ಕೊಂಡ್ರೆ ಆಟೋಮೆಟಿಕ್ ದೀಪದ ಬಣ್ಣ ಚೇಂಜ್ ಆಗುತ್ತೆ. ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಂದ್ರೆ, ಇಷ್ಟೂ ಇರುತ್ತಾ ಅಂತ ಗೊತ್ತಾಗತ್ತೆ ನಿಮ್ಗೆ. ಖುಷಿಯಾಗಿ ಯೋಚನೆ ಮಾಡಬೇಡಿ. ಒಳ್ಳೆದಾಗಲಿ. ಓಕೆ, ಧನ್ಯವಾದ ಭಾರತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ಸಿನ ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತ ನಂಬರ್ಸ್ಗೆ ಕರೆ. ಆಶ್ಚರ್ಯ ಆಗತ್ತೆ. ಪಂಚಾಂಗ ಕೇಳಿದ್ವಿ, ಪಚನಾಂಗ ಯಾಕೆ ಬೇಕಿಲ್ಲಿ? ಹೌದು ಅಲ್ಲಮ್ಮ, ಯಾಕೆಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನದು ಪಚನಾಂಗ ಯಾಕೆ ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ, ನಮ್ಮಲ್ಲಿ ದೇಹದಲ್ಲಿ ವಿಷ ಉತ್ಪತ್ತಿ ಆಗ್ತಕ್ಕಂತಹ ವಿಚಾರ ಪಂಚಾಂಗದಲ್ಲಿಲ್ಲ. ಪ್ರತಿ ಮನುಷ್ಯನ ದೇಹದಲ್ಲಿ ವಿಷ ಉತ್ಪತ್ತಿ ಆಗ್ತಾ ಇರತ್ತೆ ಪ್ರತಿದಿನ. ಆಗಲ್ಲ ಅಂತಿಲ್ಲ, ನಾವು ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ ಅಂತಿಲ್ಲ, ಅದಕ್ಕಿನ್ನ ಜಾಸ್ತಿ ವಿಷ ನಾವು ತುಂಬ್ಕೊತಾ ಇದೀವಿ ನಮಗೆ ಗೊತ್ತಿಲ್ಲದೆ. ಯಾವುದದು ಅಂತಕ್ಕಂಥ ವಿಷಯಕ್ಕೆ ಹೋದ್ರೆ, ಪಂಚಾಂಗ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಗ್ರಹಗತಿಗಳನ್ನು ಅನ್ವಯ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಭಾಗ ಒಂದು ಕಡೆ ಶಾಸ್ತ್ರವಾಗಿದ್ದರೂ, ಮನುಷ್ಯನ ಕರ್ಮ ಅಂತಕ್ಕಂಥದ್ದು, ದೋಷ ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದಕ್ಕೆ ಪಂಚಾಂಗದಲ್ಲಿ ಜಾಗ ಇಲ್ಲ. ಇದ್ದರೂ ಹೇಳುವವರಿಲ್ಲ. ಇದೇ ಇಲ್ಲ ಅಂತಿಲ್ಲ, ಅದನ್ನ ಗ್ರಹಿಸಿ ಹೇಳುವವರಿಲ್ಲ. ಯಾಕೆ ಅಂದ್ರೆ ಮೂಲ ಇಲ್ಲ ಪಂಚಾಂಗದಲ್ಲಿ. ಮೂಲ ಇದ್ರೂ ಕೂಡ ಇವ್ರಿಗೆ ಅರ್ಥ ಆಗಿಲ್ಲ. ಇದು ತುಂಬಾ ವಿಚಾರ ಅಷ್ಟು ಸುಲಭ ಅಲ್ಲ. ಇವತ್ತೇನಾಗಿದೆ ಅಂದ್ರೆ, ಪುಸ್ತಕ ತಗೊಂಡು ಓದ್ದಂಗೆ ಎಕ್ಸಾಮ್ ಕಟ್ಟದಂಗೆ ಆಗೋಗಿದೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು. ಎಲ್ಲರಿಗೂ ಇದೊಂದು ಪುಕ್ಕಟೆಯಾದ ಒಂದು ಮನರಂಜನೆ ಆಗೋಗಿದೆ. ಏನು ಅಂದ್ರೆ, ನನಗೂ ಗೊತ್ತು, ಪಂಚಾಂಗ ನಾನು ಹೇಳ್ತೀನಿ, ಜ್ಯೋತಿಷ್ಯ ನಾನು ಹೇಳ್ತೀನಿ, ವಾಸ್ತು ನಾನು ಹೇಳ್ತೀನಿ, ಈ ಥರದವ್ರು ಸಿಕ್ಕಾಬಡೆ ತುಂಬೋಗಿದ್ದಾರೆ. ಆದ್ರೆ ಬೇರಿನ ರಹಸ್ಯ ಅವ್ರಿಗೆ ಗೊತ್ತಿಲ್ಲ. ಏನ್ ಮಾಡೋದು, ಜನಕ್ಕೂ ಅರ್ಜೆಂಟು, ಎಲ್ಲಿ ಸಿಕ್ಕರಲ್ಲೋ ಕೇಳ್ತಾರೆ, ಅಡ್ಡದಾರಿ ಇಡಿಸ್ತಾರೆ, ಅವರು ಅಡ್ಡದಾರಿ ಇವರು ಅಡ್ಡದಾರಿ. ಅದಕ್ಕೋಸ್ಕರವಾಗಿ ಈ ಪಚನಾಂಗ ವಿಚಾರ ಯಾಕೆ ಬೇಕು ಅಂತಂದ್ರೆ, ಮನುಷ್ಯನ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಇದು ಅತಿ ಮುಖ್ಯವಾಗಿ ಗಮನಿಸಬೇಕು. ಮನುಷ್ಯನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ಸೇರ್ತಾ ಇರ್ತಕ್ಕಂತಹ ಉಪ್ಪು, ಖಾರ, ಹುಳಿ, ಸಕ್ಕರೆ, ಇದು ಎಷ್ಟು ಅಂಶ ಸೇರ್ತಾ ಇದೆ ಅಂತ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡುವಂತ ಈ ಆಧುನಿಕ ಯುಗದಲ್ಲಿ
ಏನ್ ಹೇಳ್ತೀಯಾ? ಹೌದು ಹೌದು ಗುರುಜಿ. ಸಿಕ್ಕದ್ದೆಲ್ಲ ತಿನ್ಬಿಟ್ಟು ನನಗೆ ಟೈಮ್ ಚೆನ್ನಾಗಿಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಅರ್ಥ ಇದೆ ಇದರಲ್ಲಿ? ಈಗ ನಾವು ಹೇಳ್ತಕ್ಕಂಥದ್ದು ಅಂದ್ರೆ ನಾನು ಅಂದ್ರೆ ನಮ್ಮ ವೈಯಕ್ತಿಕ ಅಲ್ಲ, ನಾವು ಕಂಡಿಡಿಯೋದು ಇವರಿಗೆ ಹುಚ್ಚ ಯಾಕೆ ಇಟ್ಕೊಂಡಿದೆ, ತಲೆ ಯಾಕೆ ಕೆಟ್ಟದಾಗ ಆಡ್ತಾರೆ, ಯಾಕೆ ನಿದ್ದೆ ಬರ್ತಾ ಇಲ್ಲ, ಯಾಕೆ ಮದುವೆ ಆಗ್ತಾ ಇಲ್ಲ, ಯಾಕೆ ಯಾವುದೇ ಹೆಣ್ಣು ಒಪ್ತಾ ಇಲ್ಲ, ಯಾಕೆ ಯಾವುದೇ ಗಂಡು ಒಪ್ತಾ ಇಲ್ಲ ಅಂದ್ರೆ ಅವರ ದೇಹದಲ್ಲಿರ್ತಕ್ಕಂಥ ವಿಷದಿಂದ ಈ ಹೆಣ್ಣಿಗೆ ಗಂಡೊಪ್ಪಲ್ಲ, ಗಂಡಿಗೆ ಹೆಣ್ಣೊಪ್ಪಲ್ಲ. ಕಾರಣ ನಿದ್ದೆ ಕರೆಕ್ಟಾಗಿ ಮಾಡಲ್ಲ. ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ನಿದ್ದೆನೇ ಸರಿಯಾಗಿ ಮಾಡ್ಲಿಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಅಂತ ಖುಷಿ ಪಡ್ತಾ ಇದ್ದಾರೆ ತಾಯಿ. ಅವನಿಗೆ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ಕೆಲಸ ಮಾಡಕ್ ಒಪ್ಕೋತಾನೆ. ಸೊ ಹಾಗಿದ್ದ ಮೇಲೆ ಅವನು ಯಾವುದೇ ಹೆಣ್ಣಿನ ಜೊತೆ ಸಂಸಾರ ಮಾಡಕ್ ಆಗಲ್ಲ. ಕಾರಣ ಕ್ವಾಲಿಟಿ ಲೈಫ್ ಇರಲ್ಲ, ಮನಸ್ಸು ಖುಷಿ ಇಲ್ಲ. ಹಾಗಿದ್ಮೇಲೆ ಪಕ್ಕದಲ್ಲೇ ಹೆಂಡತಿ ಕೂತಿದ್ರು ಅದ್ಯಾವ್ದೋ ಮಾಡ್ತಾರಲ್ಲ, ಏನದು ವರ್ಕ್ ಫ್ರಮ್ ಹೋಮ್ ಗುರುಜಿ. ಅಲ್ಲಮ್ಮ, ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಏನದಕ್ಕೆ ಹೆಸರು? ಮೊಬೈಲ್, ಲ್ಯಾಪ್ಟಾಪ್. ಅಲ್ಲ, ಲ್ಯಾಪ್ಟಾಪ್ ಮಾಡುವಾಗ ಇದು ಮಾಡಿಸ್ತಾರಲ್ಲ, ಚೇಂಜ್ ಮಾಡ್ತಾರಲ್ಲ, ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಹಿಂಗ ಅನಿಸ್ತಾರಲ್ಲ ಅದು ಚೇಂಜ್ ಮಾಡಕ್ಕೆ, ಮೌಸ್. ಆ ಮೌಸ್ ಅಲ್ಲಿ ಇರೋ ಇಂಟ್ರೆಸ್ಟ್ ಪಕ್ಕದ ಹೆಂಡತಿ ಮೇಲೆ ಬರಲ್ಲ. ಪಕ್ಕದಲ್ಲೇ ಕೂತಿರ್ತಾಳೆ, ಅವ್ನಿಗೆ ಏನಿದ್ರು ಅದನ್ನೇ ನೋಡ್ತಿರ್ತಾನೆ. ರೇ ಕಾಫಿ ಕುಡೀರಿ, ಅಲ್ಲಿಡು, ರೇ ಬಂದು ಊಟ ಮಾಡಿ ಆಮೇಲೆ ಮಾಡ್ತೀನಿ ಅಂದ್ರೆ ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ವರ್ಕ್ ಫ್ರಮ್ ಹೋಮೋ ಆಫೀಸಲ್ಲೇ ಮಾಡ್ತಾರೋ ಮನೇಲೇ ಮಾಡ್ಕೋತಾರೋ. ಈಗ ಅದ್ರ ಜೊತೆ ಇರುವಂತ ನೆಂಟು, ಹೆಂಡತಿ ಬಗ್ಗೆ, ಕುಟುಂಬದ ಬಗ್ಗೆ ನೆಂಟಿದೆಯಾ ಸ್ವಲ್ಪ ಯೋಚನೆ ಮಾಡಮ್ಮ. ಇನ್ ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಹೋದ್ರೆ, ನಾಯಿ ಜೊತೆ ಇರುವಷ್ಟು ಪ್ರೀತಿ ಕುಟುಂಬದ ಮೇಲೆ ಇಲ್ಲ. ನಾಯಿ ಜೊತೆ ತುಂಬಾ ಲವ್. ಇನ್ ಸ್ವಲ್ಪ ದಿನ ನಾಯಿ ಹೊಟ್ಟೆ ಮನುಷ್ಯ ಹುಡ್ತಾನ ಅಂತ ಡೌಟ್ ನನಗೆ. ಯಾಕೆಂದ್ರೆ ಈ ಮಟ್ಟಕ್ಕೆ ನಾವು ಆಧುನಿಕ ಪ್ರಪಂಚ ಮುಂದೋಗಿದ್ದೀವಿ. ಏನ್ ಮುಂದೋಗಿರೋದು? ನಾಯಿ ಜೊತೆ ಮದುವೆ ಮಾಡ್ಕೊಳ್ಳೋದ, ಶ್ರೀಮಂತ ಮಾಡೋದ? ಅದಕ್ಕೂ ಶ್ರೀಮಂತ ಮಾಡ್ತಾರೆ ಅದರಮ್ಮ. ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂದ್ಮೇಲೆ ಪಂಚಾಂಗ ಇಟ್ಕೊಂಡು ಹೆಂಗ್ ತಗೋತೀರಾ? ದಿನ ಬೆಳಗಾಯ್ತು ಅಂದ್ರೆ ದಿನ ಭವಿಷ್ಯ ಹೆಂಗ್ ಕೇಳ್ತೀರಾ ನೀವು ಅಲ್ವಾ? ಭವಿಷ್ಯ ಜ್ಯೋತಿಷ್ಯ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರ್ತು ಯಾರೋ ಹೇಳಿದ್ದು ನಿಮ್ಮಲ್ಲಿ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ. ಹಾಗಿದ್ದ ಮೇಲೆ ಈ ರೀತಿಯಾಗಿ ಅತಿ ಉಪ್ಪು ಖಾರ ಹುಳಿಯನ್ನು ತಿಂತಕ್ಕಂಥದ್ದು ಅತಿಯಾಗಿ ತಿನ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಅತಿಯಾಗಿ ಕೆಲವರಿಗೆ ಇಷ್ಟ. ಆಹಾ, ತಿಂದ್ರೆ ಹೆಂಗಿರುತ್ತೆ ಗೊತ್ತಾ ಖಾರ, ಇನ್ನು ಸ್ವಲ್ಪ ಉಪ್ಪಾಕಿ. ಈ ರುಚಿಯನ್ನ ಕೇಳ್ತಕ್ಕಂತಹ ಮನೆಯಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇದ್ರೆ ಅವರು ನಿಮ್ಗೆ ಲವ್ ಕಮ್ ಅರೇಂಜ್ ಮದುವೆ, ಈ ಕಡೆನಾರು ಆಗ್ಬೋದು ಆ ಕಡೆನಾರು ಆಗ್ಬೋದು. ಏನಮ್ಮ, ಲವ್ ಕಮ್ ಅರೇಂಜ್ ಅಂತೆ, ಅದಕ್ಕೂ ಹೆಸರು ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡವ್ರೆ. ಲವ್ ಕಮ್ ಅರೇಂಜ್ ಹೆಂಗಾಗುತ್ತೋ ಗೊತ್ತಿಲ್ಲ. ನಾಲಿಗೆ ಚಪಲಕ್ಕೆ ತಿನ್ನುವಂತಹ ರುಚಿ ಬಯಸುವಂತ ಹೆಣ್ಣು ಗಂಡು. ಆಮೇಲೆ ಮದುವೆ ಆದರೂ ಹಂಗೆ ಇರ್ತಾನೆ ಅನ್ಕೋಬೇಡ. ಮದುವೆಯಾಗಿ ಮಕ್ಕಳಾಗಿದ್ರು ಆ ಕಡೆ ಈ ಕಡೆ ನೋಡೋ ಜಾಸ್ತಿ. ಯಾಕೆಂದ್ರೆ ಬಾಯಿ ರುಚಿ ಯಾರು ತೋರ್ತಾರೋ ಅಲ್ಲಿ ಸ್ವಲ್ಪ ನಿಗಾ ಜಾಸ್ತಿ. ಹೌದು. ಅಂದ್ರೆ ಇದೆಲ್ಲ ತಪ್ಪ, ನೋಡ್ಬಾರ್ದ ನೋಡಿ, ಆದರೆ ದಾರಿ ತಪ್ಪಬೇಡಿ, ತಪ್ಪು ಮಾಡ್ಕೋಬೇಡಿ ಅಲ್ವಾ, ಸಿಕ್ಕಾಕೊಟ್ಟು ಪರದಾಡಬೇಡಿ. ಇದೆಲ್ಲವೂ ನಡೆಯುತ್ತೆ. ನಮ್ಮ ದೇಹದಲ್ಲಿ ಸೇರ್ತಾ ಇರ್ತಕ್ಕಂಥ ವಿಷ ಅಂದ್ರೆ ನಾವು ಸತ್ಯ ತಿಳ್ಕೊಬೇಕಾ ಬೇಡವಾ? ಹಾಗಿರ್ಬೇಕಾದ್ರೆ ಇದೆಲ್ಲ ಯಾಕೆ ಬರುತ್ತೆ? ರುಚಿ ಬೇಕೇ ಬೇಕು ಅಂತ ಯಾಕೆ ಎಷ್ಟೋ ಜನ ಈಗಂತೂ ಏನು ಫೋನ್ ಮಾಡಿದ್ರೆ ತಂದ್ಕೊಡ್ತಾರೆ ಮನೆಗೆ, ಮಾಡಂಗೆಲ್ಲ ಮನೆಯಲ್ಲಿ ಅಲ್ವಾ? ಸೊ ಇದೆಲ್ಲ ನಡೀತಾ ಇರೋದಕ್ಕೆ ರುಚಿಯನ್ನ ನಮ್ಮ ನಾಲ್ಗೆಗೋಸ್ಕರ ಅಂಟಿಸ್ಕೊಡ್ತಕ್ಕಂಥ ರೋಗ ಯಾಕೆ ಬಂದಿದೆ ಅಂದ್ರೆ ನಮ್ಮ ಮನೆಯ ಹಿಂಬಾಗಿಲು ಯಾವುದು? ಹಿಂಬಾಗಿಲು. ಯಾರು ದಯವಿಟ್ಟು ಬೇಕಾದ್ರೆ ಫೋನ್ ಮಾಡಿ ದಯವಿಟ್ಟು ಹೇಳಿ, ನಿಮ್ಮ ಮನೇಲಿ ಯಾರ್ದಾರು ಮನೇಲಿ ಹಿಂಬಾಗಿಲಿದೆಯಾ ದಯವಿಟ್ಟು ಫೋನ್ ಮಾಡಿ ಹೇಳಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಬ್ಯಾಕ್ ಡೋರ್ ಇದೆಯಾ ದಯವಿಟ್ಟು ಹೇಳಿ. ಅಪ್ರಾಣೇ ಇಲ್ಲ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಗುರುಜಿ, ದಾವಣಗೆರೆಯಿಂದ ಮಂಜುಳಾ ಅಂತ ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಮೇಡಮ್, ದೀಪ. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಪೂರ್ವಾಷಾಢ, ಧನುಸ್ಸು ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? ನಾರಾಯಣ 27 ಬಿದ್ದತ್ ಮೇಡಮ್. ಸರ್ ನಿನ್ನೆ ಗುರುಜಿ. ಏನ್ ಮಾಡ್ತಿದ್ದಾಳೆ? BMS ಮಾಡ್ತಿದ್ದಾಳೆ. ಇಷ್ಟೊತ್ತಿ ಮುಗಿಬೇಕಾಯ್ತು. 3 ವರ್ಷ ಅವಕ್ಕೆ ಡಾಕ್ಟರ್ ಆಗಿ 2017 ಸೇರಿದ್ದು. ಈಗ 3rd ಇಯರ್ 4th ಇಯರ್ ಎಕ್ಸಾಮ್ ಬರೀತಿದ್ದಾಳೆ. ಮದ್ವೆನು ಮಾಡಕ್ಕು ಅಂತ ಈಗ 27 ಬಿತ್ತಲ್ ಗುರುಜಿ. ಮದ್ವೆ ನೀವು ಮದ್ವೆ ಮಾಡ್ಬೇಕಂತ ಹೊರಟಿದ್ದೀರಾ? ಹ್ಞೂ ಗುರುಜಿ, ಅವಳು ಒಪ್ಪಿದ್ದಾಳೆ. ಓಕೆ, ಸೆಟ್ ಆಗಿದ್ಯಾ? ಇಲ್ಲ ಸರ್ ಗುರುಜಿ, ನೋಡ್ತಿದ್ದೀವಿ ನಾವು. ಇದೊಂದು ಡಿಗ್ರಿ ಮುಗಿಲಿ ಅಂತ ಗುರುಜಿ, BMS. ಓಕೆ, ಈ ಸಲ ಬರೀತಿದ್ದಾಳೆ ಗುರುಜಿ. ಮತ್ತೆ ಆರೋಗ್ಯ, ನಮ್ಮನೆಯವರ ಆರೋಗ್ಯ. ನಿಮ್ಗೆ ಎಷ್ಟು ಜನ ಮಕ್ಕಳು? ಅವಳೊಬ್ಳು ಗುರುಜಿ, ಮಗ 6th ಸ್ಟ್ಯಾಂಡರ್ಡ್. ಅವನ ನಕ್ಷತ್ರ ಏನು? ಅವಂದು ಕುಂಭ ರಾಶಿ ಗುರುಜಿ. ನಕ್ಷತ್ರ? ಒಂದು ನಕ್ಷತ್ರ ಗೊತ್ತಿಲ್ಲ. ಗೊತ್ತಾಯ್ತು ಗುರುಜಿ. ಏನ್ ಹೆಸರಿಟ್ಟಿದ್ದೀರಾ? ಅವನಿಗೆ ಸುಕೃತ್ ಅಂತ ಗುರುಜಿ. ಸುಕೃತ್ ಹೆಸರು ಚೆನ್ನಾಗಿರ್ಲಿ ಅಂತ ಇಟ್ರ, ಮಗ ಚೆನ್ನಾಗಿರ್ಲಿ ಅಂತ? ಇವರು ಇಟ್ಟಿದ್ರು. ಪೂರ್ವ ಭಾದ್ರಪದ ನಕ್ಷತ್ರ ಗುರುಜಿ. ಯಾವ ನಕ್ಷತ್ರ? ಪೂರ್ವ ಭಾದ್ರಪದ. ಓಕೆ. ಸೊ ಅವನು ಹೇಳ್ದಂಗೆ ನೀವು ಕೇಳ್ಬೇಕಾ, ನೀವು ಹೇಳ್ದಂಗೆ ಅವ್ನು ಕೇಳ್ತಾನ?
ಇಲ್ಲ ಗುರುಜಿ ಕೇಳ್ತಾನೆ, ಒಂದ್ ಸ್ವಲ್ಪ ಇದು ಜಾಸ್ತಿ, ಏನು ಆಟ ಜಾಸ್ತಿ ಗುರುಜಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ನೀವು ಅವನ ಪಕ್ಕದಲ್ಲಿ ಯಾವಾಗಾದ್ರು ಮಲಗಿಸ್ಕೊಂಡಿದ್ದೀರಾ? ಚಿಕ್ಕ ಹುಡುಗನಲ್ಲಾಗ್ಲಿ ಈಗಲಾದ್ರು ಮಲಗಿಸ್ಕೊಳ್ಳೋ ಅಭ್ಯಾಸ ಇದೆಯಾ? ಹೌದು ಗುರುಜಿ, ನಮ್ ಜೊತೆಗೆ ಮಲ್ಕೊಳೋದವನು. ಆಗ ನಿದ್ದೆ ಅವನ್ಗೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಅನ್ಸಿದ್ಯಾ ನಿಮ್ಗೆ? ಅವ್ನು ಗುರುಜಿ ಮಾಡ್ತಾನೆ. ಅಂದ್ರೆ ಕಣ್ಣು ಮುಚ್ಕೊಂಡಿದ್ರೆ, ಗುರುಜಿ ಒಂದ್ ನಿಮಿಷ, ಕಣ್ಣು ಮುಚ್ಕೊಂಡಿದ್ರೆ ನಿದ್ದೆ ಮಾಡ್ತಾನೆ ಅಂತ ನೀವು ತಿಳ್ಕೊಂಡಿರೋದು? ಹೌದು ಗುರುಜಿ. ಸರಿನಾ ಇದು? ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಮಾಡ್ತಾವನೆ ಅಂತನಾ ಅರ್ಥ? ಇಲ್ಲ ಗುರುಜಿ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಓಕೆ, ಬೆಳಿಗ್ಗೆ ಫಸ್ಟ್ ಹೇಳೋದು ನೀವ ಅವನ? ನಾವಿದ್ದೇಳ್ತು ಗುರುಜಿ, ಆಮೇಲೆ ಎಷ್ಟೊತ್ತು ಕೇಳ್ತಾನ ಅವನು? ಈಗ ಮನೆಗಿದ್ದ ಲೇಟ್ ಆಗಿ ಹೇಳ್ತಾನೆ ಗುರುಜಿ, ಈಗ ಹಾಸ್ಟೆಲ್ ಆಗಿದ್ದಾವೆ. ಸರಿನಪ್ಪ, ಮನೇಲಿದ್ದಾಗ ಎಷ್ಟೊತ್ತು ಕೇಳ್ತಾನೆ? ಮನೇಲಿದ್ದಾಗ 7 ಗಂಟೆ ಗುರುಜಿ. ಓಕೆ, ಅವನಿಗೆ ಕೋಪ ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ ಇದೆ ಗುರುಜಿ. ಓಕೆ, ನೀವು ಅನ್ಕೊಳಲ್ವಾ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಕೋಪ ಅಂತ? ಅನ್ಕೊಂತೀವಿ ಗುರುಜಿ. ಏನೋ ಇರ್ಲಿ, ಚಿಕ್ಕವನು ದೊಡ್ಡ ಅಂಗ ಸರಿ ಹೋಗ್ತಾನೆ ಅಂತ. ಚಿಕ್ಕನು ಲೇಟ್ ಆಗಿ ಇದ್ ಮಾಡಿದಾನ, ಎಲ್ಲರೂ ಮುದ್ ಮಾಡಿದ್ದೇವೆ, ಜಾಯಿಂಟ್ ಫ್ಯಾಮಿಲಿ ಗುರುಜಿ. ಎಲ್ಲ ಮುದ್ ಮಾಡಿದಾರೆ, ಲೇಟ್ ಆಗಿ ಹುಟ್ಟೇನೆ. ಅವ್ರ ಅಪ್ಪಾಜಿಗೂ ಆರಾಮಿರ್ಲಿಲ್ಲ. ನಿಮ್ ಯಜಮಾನ್ರು ಏನ್ ಕೆಲಸ ಮಾಡೋದು? ಬೋರ್ವೆಲ್ ಕೆಲಸ ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಾರೆ? ನಮ್ದು 85ರಿಂದ ಗುರುಜಿ. ಪರವಾಗಿಲ್ಲ, ಸಂಪಾದನೆ ಚೆನ್ನಾಗಿದ್ಯಾ? ಇಲ್ಲ ಗುರುಜಿ, ಏನು ಇಲ್ಲ. ಮತ್ತೆ ಸುಮ್ನೆ ಮಾಡದಾ? ಏನೋ ಸಂಪಾದನೆ ಗುರುಜಿ, ಇವಾಗ ಏನಿಲ್ಲ ಗುರುಜಿ. ನಿಮ್ ಮನೆ ಎಷ್ಟು ವರ್ಷದ್ದು ವಾಸ ಮಾಡ್ತಾ ಇರೋದು? ಇದು ನಮ್ಮ ಮಾಮರ ಹೆಸರಿಗೆ ಗುರುಜಿ, ಒಂದು 20 ವರ್ಷ ಆದ್ ಗುರುಜಿ. ಕಟ್ಸಿದ್ದಾ? ಕಟ್ಸಿದ್ ಗುರುಜಿ. ಎಷ್ಟು ನಿಮ್ ಮನೇಲಿ ಎಷ್ಟು ಫ್ಯಾಮಿಲಿ ಇದ್ದೀರಾ? 8 ಜನ ಗುರುಜಿ, 10 ಜನ ಟೋಟಲ್. ಅಲ್ಲಲ್ಲ, ಅಡಿಗೆ ಮಾಡೋ ಜಾಗ ಎಷ್ಟು ಸೆಕ್ಷನ್ ಇದೆ ಅಂತ? ಅಡಿಗೆ ಮಾಡೋ ಜಾಗ ಒಂದೇ ಕಡೆ ಅಡಿಗೆ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ? ಒಂದೇ ಕಡೆ ಗುರುಜಿ. ಓಕೆ, ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಗುರುಜಿ. ಯಾವ ಊರು ನಿಮ್ದು? ಹೊನ್ನಾಳಿ ಗುರುಜಿ, ದಾವಣಗೆರೆ ಜಿಲ್ಲೆ, ತಾಲೂಕು. ನಿಮ್ ಮನೆ ದೇವ್ರು ಯಾವ್ದು? ಮರಳುಸಿದ್ದೇಶ್ವರ ಗುರುಜಿ, ಉಜ್ಜಿನಿ. ಹೆಣ್ಣು ದೇವರು? ಹೆಣ್ಣು ದೇವರು ಗೌರಮ್ಮ. ಗೌರಮ್ಮನ? ಓಕೆ. ಅಲ್ಲ, ಒತ್ತು. ನಿಮ್ಮ ಮಗಳು ಬೆಳಗ್ಗೆ ಸ್ನಾನ ಮಾಡೋ ಅಭ್ಯಾಸ ಇದೆಯಾ ಅಥವಾ ಮಧ್ಯಾಹ್ನ ಮಾಡ್ತಾಳ? ಎಕ್ಸಾಮ್ಗೆ ಹೋಗಾರ ಬೇಗ ಮಾಡ್ತಾಳೆ ಗುರುಜಿ, ಒಂದೊಂದ್ ಜನ ಸಂಜೆ ಮಾಡ್ತಾಳೆ ಗುರುಜಿ. ಯಾಕದ್ ನೀವ್ ಹೇಳಿದ್ದ ಅವಳೇ ಮಾಡದ? ಅವಳೇ ಬುದ್ಧಿ ಬಾಳ ಮೂಡಿ. ಅಲ್ಲ, ಈಗ ನೀವು ಹೆಣ್ಣು ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಹೊನ್ನಾಳಾಗಿದ್ರು ಮಾಡ್ತಾರೆ ಗುರುಜಿ. ನಾನು ಅದೇನು ಹೇಳ್ತಿರಲ್ಲ. ಅಲ್ಲ, ನಿಮ್ಗೆ ಇಷ್ಟ ಬಂದಾಗ ದೇವ್ರ ಪೂಜೆ ಮಾಡೋದು, ಇಷ್ಟ ಬಂದಾಗ ದೇವ್ರು ದೀಪ ಹಚ್ಚಿದ್ರೆ ಮಕ್ಕಳು ಒಳ್ಳೇದಾಗತ್ತಾ? ಅದೇ ಗುರುಜಿ. ನೀವೇನ್ ಕಲಿಸ್ಬೇಕು ಫಸ್ಟು? ಸಂಸ್ಕಾರ. ಮತ್ತೆ ನೀವು ಆ ಶಿಸ್ತೆ ಕಲಿಸ್ತಿಲ್ಲ ಅಂದ್ರೆ ಸಂಸ್ಕಾರ ಈ ಕಲ್ಸಕ್ಕಾಗಲ್ಲ ಬಿಡಿ, ಆಗೋಯ್ತು, ಟೈಮ್ ಮುಂದೆ ಹೊಟ್ಟೋಯ್ತು. ಕೊನೆ ಪಕ್ಷ ಹೆಣ್ಣು ಮಗಳು ಮದುವೆ ಆಗೋ ಹುಡುಗಿಗೆ ತಾಯಿ ಮಾಡಬೇಕಾದ ಮೊದಲನೇ ಕೆಲಸ ಯಾವರೇ ಆಗಿರ್ಲಿ, ಅವು ಎನ್ನಿಷ್ಟೇ ಓದಿ ಯಾವುದೋ ದೊಡ್ಡ ಕೆಲಸದಲ್ಲೇ DC ಆಗಿರ್ಲಿ, ಯಾವ ಹೆಣ್ಣು ಮಗು ದೀಪ ಹಚ್ಚಿ ದೀಪ ದರ್ಶನ ಮಾಡದೆ ಹೊರಗೆ ಹೋಗ್ತಾರೋ ಅವರ ಜೀವನ ಆರೋಗ್ಯ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ನೀವು ಅದನ್ನೇ ಮಾಡ್ಸೋದು ಕಲ್ತಿಲ್ಲ. ಈಗ ನೀವು ಕೂಡ ದೀಪ ಹಚ್ಚೋದು ತುಂಬಾ ತಡವಾಗಿ ದೀಪ ಹಚ್ಚೋ ಅಭ್ಯಾಸ ಇಲ್ಲ ಬುದ್ಧಿಗೆ. ಬೆಳಗ್ಗೆ 7:30ಗೆ ಪೂಜೆ ಮಾಡ್ತೇವೆ. 7:30ಗೆ ದೀಪ ಹಚ್ಚೋದು. ಓಕೆ, ಸಂಜೆ ಒಂದ್ಸಲ ಹಚ್ಚೋದಾ? ಅಲ್ಲಿ ಬುದ್ಧಿ ಗುರುಜಿ, ಬೆಳಗ್ಗೆ. ಆಮೇಲೆ ದೀಪ ಸಾಯಂಕಾಲ ತನಕ ಉರಿಯತ್ತಾ? ಹೌದು ಗುರುಜಿ. ಯಾವಾಗ್ಲೂ ಆರಲ್ಲ? ಇಲ್ಲ ಗುರುಜಿ, ಸದಾ ಉರಿತಾ ಇರುತ್ತೆ. ಹೌದು ಗುರುಜಿ. ಓಕೆ, ಈಗ ನೀವು ಮಾಡಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಮಗಳಲ್ಲಿ ಇರ್ತಕ್ಕಂಥದ್ದು ಅವಳಿಗೆ ಉಸಿರಾಟ ಕರೆಕ್ಟಾಗಿ ಮಲಗಿದಾಗ ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಉಸಿರಾಟ ಅವಳು ಕರೆಕ್ಟಾಗಿದೆ ಅನ್ಸುತ್ತಾ ನಿಮ್ಗೆ? ಹೌದು ಗುರುಜಿ, ಇದೆ. ಅವಳು ಇದ್ರೆ ಸ್ವಲ್ಪ ದಯವಿಟ್ಟು ಯಾವಾಗಾರು ಒಂಚೂರು ಕೇಳಿ ಬಂದಾಗ, ಅಮ್ಮ ನೀನು ಮಲ್ಕೊಂಡಾಗ ಉಸಿರಾಟ ಕರೆಕ್ಟ್ ಆಗಿರತ್ತಾ, ಸ್ವಲ್ಪ ಗಾಬರಿಯಾಗಿ ಎದ್ದು ಕೂತ್ಕೋತೀಯ ಯಾವಾಗಾದ್ರು ಅಂತ ಕೇಳಿ. ಹೌದು ಗುರುಜಿ. ಗ್ಯಾಸ್ಟ್ರಿಕ್ ಇದೆ ಅಂತ ಯಾವಾಗಾರು ಹೇಳಿದಾಳ ನಿಮ್ಮ ಮಗಳು? ಗ್ಯಾಸ್ಟ್ರಿಕ್ ಇದೆ ಅಂತ ಗುರುಜಿ ಮೊನ್ನೆ ಔಷಧಿ ತಗೊಂಡಳು. ಲೆಕ್ಕ ಹಾಕೊಳ್ಳಿ, ಮದುವೆ ಇಲ್ಲ ಏನಿಲ್ಲ ಗ್ಯಾಸ್ಟ್ರಿಕ್ ಅಂತ ನೀವು ಅನ್ಕೊಂಡಿದ್ರ, ಗ್ಯಾಸ್ಟ್ರಿಕ್ ಅಲ್ಲ ಅದು. ಹೌದು ಗುರುಜಿ. ಅಲ್ಲ, ಆ ವಯಸ್ಸಿಗೆ ಗ್ಯಾಸ್ಟ್ರಿಕ್ ಬರ್ಬೇಕಾ? ನೀವು ಸ್ವಲ್ಪ ಯೋಚನೆ ಮಾಡಿ. ಮೊಸರು ಊಟ ಮಾಡ್ಬೇಡ್ರಿ ಅಂತ ಗುರುಜಿ. ಅಲ್ಲಮ್ಮ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವಳು ಹೇಳೋದನ್ನೇ ಕೇಳ್ತಾ ಇದ್ದೀರಿ ಹೊರತು ನಿಮ್ಮ ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಮದುವೆ ಆಗದೆ ಹುಡುಗಿ ಗ್ಯಾಸ್ಟ್ರಿಕ್ ಬಂದಿದೆ ಅಂದ ಮೇಲೆ ಇನ್ನು ಮುಂದೆ ಮದುವೆ ಜೀವನ ಹೇಗಿರುತ್ತೆ ಏನು ಸ್ವಲ್ಪ ಯೋಚನೆ ಮಾಡಿ. ಗ್ಯಾಸ್ಟ್ರಿಕ್ ಬಂದ್ರೆ ಮುಂದಿನ ಕಾಯಿಲೆಗಳು ಆಟೋಮೆಟಿಕ್ ಬರ್ತಾನೆ ಇರುತ್ತೆ. ಇನ್ನು ಆ ಮಗು ಮದುವೆ ಆಗಿ ಮಗು ಆಗುವಂತಹದ್ದು ಎಷ್ಟು ಜನ ಮಗು ಹುಟ್ಟತ್ತೆ?
ಇವೆಲ್ಲ ತಿಳ್ಕೊಳ್ಳದೆ ನೀವು ದಯವಿಟ್ಟು ಪೂಜೆ ಮದುವೆ ಮಾಡಬೇಕು, ಕೆಲಸಕ್ಕೆ ಕಳಿಸ್ಬೇಕು, ಮಕ್ಕಳ ಕೈ ದುಡಿಸ್ಬೇಕು ಅನ್ನೋದು ಮುಖ್ಯ. ದಯವಿಟ್ಟು ತಂದೆ ತಾಯಿ ಮಾಡಬೇಡಿ. ಮಕ್ಕಳ ಆರೋಗ್ಯವನ್ನು ಕಾಪಾಡೋದು ತಂದೆ ತಾಯಿಗಳ ಕರ್ತವ್ಯ. ನೀವು ಬರೀ ಕಳಿಸೋದು, ಕಾಲೇಜಿಗೆ ಕಳಿಸೋದು, ಮದುವೆ ಮಾಡಿಸೋದು ಇಷ್ಟೇ ನೀವು ಅಂದ್ಕೊಂಡ್ರೆ ಅವರಿಗೆ ಜೀವನ ಪರ್ಯಂತ ಶಿಕ್ಷೆ ಕೊಟ್ಟಂಗೆ ಆಗತ್ತೆ. ನೀವು ಮೊದಲು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಮಗಳನ್ನ ಪೂರ್ವಾಷಾಢ ನಕ್ಷತ್ರ ಹುಟ್ಟಿರುವ ಕಾರಣ ದೇಹಕ್ಕೆ ಬೇಕಾದಷ್ಟು, ಮೆದುಳಿಗೆ ಬೇಕಾದಷ್ಟು ಉಸಿರಾಟ ನಡೆಯುತ್ತಿಲ್ಲ. ಆದ ಕಾರಣ ಅವಳಿಗೆ ಗ್ಯಾಸ್ಟ್ರಿಕ್ ಅಂತಕ್ಕಂಥ ವಿಚಾರದಿಂದ ಅವಳು ಮೆಡಿಸಿನ್ ತಗೊಳ್ಳೋ ಮಟ್ಟಕ್ಕೆ ಹೋದ್ರೆ ಮನಸ್ಸು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಕಾರಣಕ್ಕೂ ತಪ್ಪಾಗತ್ತೆ. ಆರೋಗ್ಯವನ್ನು ಸರಿ ರಕ್ಷಣೆ ಮಾಡಿ ನಂತರ ಮದುವೆಗೆ ಯೋಚನೆ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಮಂಜುಳಾ ಅವರ ಕರೆ ಮಾಡಿದ್ದಕ್ಕೆ. ಗುರೂಜಿ ಇನ್ನು ಹಿಂಬಾಗ್ಲ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ ಅಂತ. ಈಗ ಯಾರಿಗೇ ಆಗಲಿ ಮನೆಯಲ್ಲಿ ಹಿಂಬಾಗ್ಲು ಬೇಕೇ ಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರ ಏನಕ್ಕೆ ಬರುತ್ತಿದು, ಯಾಕೆ ಹಿಂಬಾಗ್ಲು ಬೇಕೇ ಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸು ತಿಳ್ಕೊಬೇಕಾಗತ್ತೆ. ಈ ಆಸ್ತಿಯಿಂದ ವಂಚಿತರಾಗ್ತಕ್ಕಂಥದ್ದಕ್ಕೆ ಕಾರಣ ಹಿಂಬಾಗಿಲು ಯಾರ ಮನೆಗಿಲ್ವೋ ಅವ್ರ ಆಸ್ತಿ ಇದ್ರೂ ಉಪಯೋಗಿಸಕ್ಕಾಗಲ್ಲ. ಪಶ್ಚಿಮ ದಿಕ್ಕಿಗೆ ಯಾವ ಕಾರಣಕ್ಕೂ ಬಾಗಿಲು ಇರಲೇಬೇಕು. ಆ ಮನೆ ದೇವಸ್ಥಾನ ತರ ಇರುತ್ತೆ ಸ್ವಲ್ಪ, ಅಂದ್ರೆ ಕರೆಕ್ಟ್ ಆಗಿ ಇಟ್ಟಿದ್ರೆ. ಎಲ್ಲೋ ಒಡಗ್ಬಿಟ್ಟು ಹಿಂದ್ಗಡೆ ಮಾಡಕ್ಬಿಟ್ಟು ನಮ್ದು ಹಿಂದ್ಗಡೆ ಐತಿ ಅಂದ್ರೆ ನನ್ಗೆ ಗೊತ್ತಿಲ್ಲ. ನಮಗೆ ಕಣ್ಣು, ಎರಡು ಕಣ್ಣು ಹೇಗೆ ಕೊಟ್ಟಿದ್ದಾನೋ ಭಗವಂತ, ಅದ್ರ ಮಧ್ಯ ಮೂಗು ಹೇಗೆ ಇಟ್ಟಿದ್ದಾನೋ ಸೆಂಟ್ರಿಗೆ, ಹಾಗೆ ಬಾಗಿಲು, ಹಿಂಬಾಗಿಲು, ಮುಂಬಾಗಿಲು ಇರ್ತಕ್ಕಂತಹ ವಿಚಾರವನ್ನ ಹಿಂದೆ ಏನಾಗಿತ್ತು ಅಂತ ಯೋಚನೆ ಮಾಡೋದು ಹಿಂಬಾಗಿಲು ರಿಪೇರಿ ಮಾಡುತ್ತೆ, ನೆಮ್ಮದಿ ಕೊಡುತ್ತೆ. ಹಿಂಬಾಗಿಲು ಯೋಚನೆ ಮಾಡಬೇಡ, ನಿನ್ಗೇನು ಆಗಲ್ಲ, ಒಳ್ಳೇದಾಗತ್ತೆ. ಹಿಂಬಾಗಿಲು ತಂಪಾದ ವಾತಾವರಣ ಕೊಡುತ್ತೆ ಚಂದ್ರನ ಮುಖೇನ. ಇನ್ನು ಮುಂಬಾಗಿಲು ಮುಂದೆ ಏನೂ ಆಗಲ್ಲ, ಸಕ್ಸಸ್ ಆಗ್ತೀನಿ ಅಂತ ಅದು ಮೆಸೇಜ್ ಕೊಡುತ್ತೆ. ಈಗ ಶಾಸ್ತ್ರ ಹೇಳೋದು ಮನೇಲೇ ಇದ್ದಾರೆ ಅಂತನ, ಅಲ್ಲಿ ಹೊರಗಡೆ ಹೋಗಿ ಕೇಳಬೇಕು ಅಂತನ, ಮನೇಲೇ ಇದ್ದಾರೆ ಅದಲ್ವಾ? ಮಕ್ಕಳಾದಿಯಾಗಿ ಇಡೀ ಕುಟುಂಬಕ್ಕೆ ಶಾಸ್ತ್ರ ಹೇಳೋದು, ಜ್ಯೋತಿಷ ಹೇಳೋದು, ವಾಸ್ತು ಹೇಳೋದು ಎಲ್ಲ ಅವ್ರ ಮನಸ್ಸಿಗೆ ಏನೇನು ಬೇಕು ಎಲ್ಲವೂ ಕೂಡ ಕ್ಲಾರಿಟಿಯಾಗಿ ಗೊತ್ತಾಗತ್ತೆ. ನಾನು ಹಿಂಗೆ ಬದುಕಬೇಕು, ನಾನು ಹಿಂಗಿರಬೇಕು, ನಾನು ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಮಲಗಬೇಕು. ನೀವು ಯಾರಿಗೂ ಬುದ್ಧಿ ಹೇಳಕ್ ಹೋಗ್ಬೇಡಿ. ನೀವು ಮನೆಯಲ್ಲಿ ಬುದ್ಧಿವಂತರಾದವ್ರು ಮನೆ ಕಟ್ಟಿದ್ದೀರಾ, 2 ಬಾಗಿಲಿಟ್ಟು ಯೋಚನೆ ಮಾಡಿ ಫಸ್ಟು. ಎಷ್ಟೇ ಬಿಲ್ಡಿಂಗ್ ಇರಲಿ, ಅದು ಅಪಾರ್ಟ್ಮೆಂಟಲ್ಲಿ ನಾನೇನು ಹೇಳೋಕ್ಕಾಗಲ್ಲ, ಅದ್ರ ವಿಷಯ ಬೇರೆ. ಭೂಮಿ ಮೇಲೆ ಮನೆಯನ್ನ ಕಟ್ಟಿರ್ತಕ್ಕಂಥ ಬುದ್ಧಿವಂತರಿಗೆ ನಾನು ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮನೆಗೆ 2 ಬಾಗಿಲು ಇದೆಯಾ, ಇದು ತಿಳ್ಕೊಂಡ್ರೆ ನೀವು ಯಾವುದು ಯೋಚನೆ ಮಾಡಬೇಕಾಗಿಲ್ಲ. ಮನೇಲಿ ಏನೇನು ಯಾರಾಗಿ ಮದುವೆ ಆಗಬೇಕು, ಮಕ್ಕಳಾಗಬೇಕು ಎಲ್ಲ ಆಟೋಮೆಟಿಕ್ಕಾಗಿ ಆಗತ್ತೆ. ಆದರೆ ಇದು ಏನಿಷ್ಟು ಮೆಸೇಜ್ ಇರೋದಕ್ಕೆ ಏನು ಕಾರಣ, ಏನು ತಪ್ಪಾಗ್ತಾ ಇದೆ, ಏನಕ್ಕೆ ಹಿಂಬಾಗಿಲು ಬೇಕೇ ಬೇಕು ಅನ್ನೋದಾದ್ರೆ, ಪ್ರತಿ ಮನೆಯಲ್ಲಿ ಮೊದಲು ಸಮಸ್ಯೆ ಬರೋದು ಹೆಂಗಸರಿಗೆ ಅನಾರೋಗ್ಯ ಹೆಂಗಸರಿಗೆ ಫಸ್ಟ್ ಬರೋದು. ಅದು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಮೂತ್ರಾಂಗ ಮತ್ತೆ ಮೆದುಳು, ಇದೆರಡಕ್ಕೂ ಏಟುಡಿಯತ್ತೆ. ಯಾರ ಮನೆಯಲ್ಲಿ ಪಶ್ಚಿಮ ದ್ವಾರ ಇಲ್ಲವೋ ಆ ಮನೆಯ ಹೆಂಗಸರಿಗೆ ಯಾವ ಕಾರಣಕ್ಕೂ ಮೆಡಿಕಲ್ ಅಂತಕ್ಕಂಥ ವಿಚಾರ ಸದಾ ಮನೆಯಲ್ಲೇ ಇರಬೇಕು. ಇದನ್ನ ರಿಪೇರಿ ಆಗಲ್ಲ. ಈಗ ಆ ರೀತಿಯಾಗಿ ಹೇಳಕ್ಕಾಗದೇ ಇರುವಂತಹ ಒಂದು ಭಯ ಉಂಟುವಂತಹ ಕಾಯಿಲೆ ಅಂತ ಅವ್ರ ಮನ್ಸಿಗೆ ಬಂತು ಅಂತ ಇಟ್ಕೊಳ್ಳೋಣ, ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗತ್ತೆ ಹೇಳಕ್ಕೆ. ಸೊ ಅದಕ್ಕೆ ಔಷಧಿ ಕೂಡ ಇಲ್ಲ. ಈ ತರ ಹೆಂಗಸರಿದ್ದಾಗ ದಾಂಪತ್ಯದಲ್ಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗತ್ತೆ, ಕುಟುಂಬ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದು, ಮಾರ್ಮಿಕವಾಗಿ ಯೋಚನೆ ಮಾಡ್ಕೊಳ್ಳಿ. ಅದು ಎಷ್ಟು ತೊಂದರೆ ಕೊಡುತ್ತೆ ಹೆಂಗಸರಿಗೆ ಅಂತ. ಹೆಂಗಸರು ನೆಮ್ಮದಿಯಾಗಿಲ್ಲ ಅಂದ್ರೆ ಗಂಡಸರು ನೆಮ್ಮದಿಯಾಗಿರಲ್ಲ. ಎಷ್ಟು ಕಡೆ ಕರ್ಕೊಂಡೋಗಿ ಮೆಡಿಸಿನ್ ಕೊಡಿಸೋದು, ನೀನು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಾರೆ. ಬಟ್ ಅವ್ರಿಗಿರೋ ಪರಿಸ್ಥಿತಿನ ಗಂಡ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೇಳೋರು ಹೇಳ್ತಾರೆ, ಬಿಟ್ಟರು ಮುಚ್ಚಿಡ್ತಾರೆ. ಆದರೆ ಇಷ್ಟು ನಿಖರವಾಗಿ ನೇರವಾಗಿ ಏನಕ್ಕೆ ಕೇಳ್ತೀನಿ ಅಂದರೆ, ಮರ್ಮಾಂಗದಲ್ಲಿ ನಡೀತಕ್ಕಂತಹ ಕೆಲವೊಂದು ಯೋಚನೆ ಮಾಡಿ ಹೇಳಕ್ಕಾಗದೇ ಇರುವಂಥ ಸಮಸ್ಯೆಗಳು ಯಾರ ಮನೆಯಲ್ಲಿ ಪಶ್ಚಿಮ ದ್ವಾರ ಇಲ್ವೋ ಆ ಮನೆಯಲ್ಲಿ ಮದುವೆ ಆಗಲಿ ಮಕ್ಕಳಾಗಿರಲಿ, ಈ ರೋಗ ಮೆದುಳಿಗೆ ಸಂಬಂಧಪಟ್ಟಂಥ ಹಿಂಸೆ ಪಡ್ತಕ್ಕಂಥದ್ದು ಈ ಜಾಗಗಳಲ್ಲಿ ತುಂಬಾ ತೊಂದರೆ ಕೊಡ್ತಕ್ಕಂಥ ವಿಚಾರ ಇರುತ್ತೆ. ಇದನ್ನ ಮೆಡಿಸಿನ್ ಇಂದ ಸರಿ ಮಾಡೋಕ್ಕಾಗಲ್ಲ, ಎಚ್ಚರ ತಗೊಳ್ಳಿ. 2ನೇ ವಿಷಯಕ್ಕೆ ಬಂದು, ಸೂರ್ಯನಲ್ಲಿ ಇರ್ತಕ್ಕಂತಹ ಬೆಳಕನ್ನ ನಮಗೆ ಬಳಸ್ಕೊಳಕ್ ಬಂದಿಲ್ಲಮ್ಮ. ಸೂರ್ಯನ ಬೆಳಕನ್ನ ನಮ್ಮ ವಾಸದ ಮನೆಗೆ ಬಳಸುವ ಪದ್ಧತಿ ನಮಗೆ ಗೊತ್ತಾಗಿಲ್ಲ. ಬಳಸಬೇಕು ಅಂತ ಬೇಡ ಅಂತೀಯ, ಬಳಸಬೇಕು. ನಾವು ವೈಕುಂಠ ಏಕಾದಶಿಯಲ್ಲಿ ಹೋಗಿ 3 ಗಂಟೆ ರಾತ್ರಿ ಶ್ರೀನಿವಾಸ ದರ್ಶನ ಮಾಡಬೇಕು, ಒಳ್ಳೇದಾಗತ್ತೆ ಅಂತ 3 ಗಂಟೆ ರಾತ್ರಿಗೆ ಹೋಗಿ ನಿಂತಿರ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿ ಶ್ರೀನಿವಾಸರೇ ಇರಲ್ಲ. ಈಗ ದೇವಸ್ಥಾನದಲ್ಲಿ ಇರ್ಬೇಕಾ, ನಮ್ಮಲ್ಲಿ ಇರ್ಬೇಕಾ? ಮನೇಲಿ ಇರ್ಬೇಕು. ನಮ್ಮ ಮನೇಲಿ ಶ್ರೀನಿವಾಸ ಇಲ್ಲ. ಯಾಕೆ? ಬ್ಯಾಕ್ ಡೋರ್ ಇಲ್ಲ. ಇದೇನು ಬ್ಯಾಕ್ ಡೋರ್ಗೆ ಇಷ್ಟೊಂದು ಒತ್ತಿ ಕೊಟ್ಟು ಹೇಳ್ತಾ ಇದ್ದೀರಾ ಅಂದ್ರೆ, ಯಾಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು ಅಂದ್ರೆ, ಸಿಕ್ಕದವರೆಲ್ಲ ಫೋನ್ ಮಾಡಿ ಒಳ್ಳೇದಾಗ್ಬಿಡುತ್ತೆ ಅಂತ ಅನ್ನೋದಕ್ಕಿನ್ನ ನಿಮ್ಮ ಮನೆಯನ್ನ ಸರಿ ಮಾಡೋದಕ್ಕೆ, ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾದ್ರೆ ನೀವು ಕೇಳೋದಕ್ಕೂ ಸಾರ್ಥಕ ಆಗತ್ತೆ. ಸುಮ್ಮನೆ ಕೇಳ್ತಾನೆ ಇದ್ರೆ, ನಾನು ಹೇಳ್ತಾನೆ ಇದ್ದೆ, ನನಗೂ ಪುರ್ಸತ್ತಿಲ್ಲ, ನಿಮಗೂ ಪುರ್ಸತ್ತಿಲ್ಲ, ಒಳ್ಳೇದಂತೂ ಆಗಲ್ಲ. ಅದಕ್ಕೋಸ್ಕರವಾಗಿ ಸೂರ್ಯನ ಕಿರಣಗಳು 4 ದಿಕ್ಕಿಗೆ
ಮನೆಯ 4 ದಿಕ್ಕಿಗೆ ಸೂರ್ಯನ ಕಿರಣ ಯಾವ ಮನೆಗೆ ಎಂಟ್ರಿ ಆಗತ್ತೆ ಆ ಮನೆಗೆ ಮುಳುಗುವ ಸೂರ್ಯದಿಂದ ಪಶ್ಚಿಮ ದಿಕ್ಕಿನ ಬಾಗಿಲಿಗೆ 2 ಕಡೆ ಸೂರ್ಯನ ಬೆಳಕು ಬೀಳುತ್ತೆ. ಸೂರ್ಯ ಮುಳುಗುವಾಗ, ಸೂರ್ಯ ಹುಟ್ಟುವಾಗ ಬೆಳಿಗ್ಗೆನೆ ಮುಂಭಾಗಲು 2 ದಿಕ್ಕಿಗೆ ಬೀಳುತ್ತೆ. ಅಮ್ಮ, ಈ ರೀತಿ ಮನೆ ಎಲ್ಲಿದೆ? ಎಲ್ಲ ಜಂಟಿ ಮುತ್ತು ಕೊಡುವ ಮನೆಗಳು. ಈಗ ಸೂರ್ಯನ ಕಿರಣ ಎಲ್ಲಿಂದ ಬರುತ್ತೆ? ಈಗ ಸೂರ್ಯನ ಕಿರಣ ಯಾವ ಕಾರಣಕ್ಕೂ 4 ದಿಕ್ಕುಗಳಿಗೆ ಬರೋದು ಏನಕ್ಕೆ ಅಂದರೆ, ಲಕ್ಷ್ಮಿ ನಮ್ಮ ಮನೇಲೇ ಇರಲಿ, ಅಷ್ಟಲಕ್ಷ್ಮಿ ಪೂಜೆ ಮಾಡ್ತೀನಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳೋರಿಗೆ, ಬುದ್ಧಿವಂತರಿಗೆ ನಾನು ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ದಿಕ್ಕಿಲ್ಲದ ರೀತಿಯಲ್ಲಿ ಮನೆಯನ್ನು ಇಟ್ಕೊಂಡು ನೀವು ಯಾವ ಲಕ್ಷ್ಮಿ ಮಾಡಿದ್ರು ನಿಮ್ಗೆ ಯಾವ ಲಕ್ಷ್ಮಿನೂ ಮನೇಲಿ ಇರಲ್ಲ. ಕಾರಣ, ಲಕ್ಷ್ಮಿಯರು ಇರ್ತಕ್ಕಂಥದ್ದು, ಅದೃಷ್ಟ ಬರ್ತಕ್ಕಂಥದ್ದು ಮನೆಯ ದಿಕ್ಕಿನಿಂದ ಮಾತ್ರನೇ ಹೊರ್ತು ನೀವೆಷ್ಟು ಸಂಪಾದನೆ ಮಾಡೋದು ದುಡ್ಡು ಉಳಿಯಲ್ಲ, ನಿಮ್ಮ ಆಸ್ತಿ ನಿಮ್ಮ ಲೆಕ್ಕಕ್ಕೆ ಬರಲ್ಲ, ಎಲ್ಲವೂ ಕೂಡ ಅವ್ರ ಕೈಲಿರುತ್ತೆ, ನಿಮ್ಮ ಕೈಗೆ ಸಿಕ್ಕಲ್ಲ. ಆ ಕಾರಣದಿಂದಾಗಿ ನೀವೇನೇ ತಿಪ್ಪರು ಲಗ ಹಾಕೊಂಡು ನೀವು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ದಾಂಪತ್ಯ ಚೆನ್ನಾಗಿಲ್ಲ, ಆಸ್ತಿ ಇದ್ರೂ ಉಪಯೋಗ ಇಲ್ಲ. ಯಾಕೆ ಅಂದರೆ ನಿಮ್ಮ ಮನೆಯ ದಿಕ್ಕುಗಳಿಗೆ ಸೂರ್ಯನ ಅಂಶ, ಬೆಳಕಿನ ಕಿರಣಗಳು ನಿಮ್ಮ ಮನೆಯನ್ನು ಆವರಿಸ್ಕೊಂಡಾಗ ನಿಮ್ಮ ಮನೆಗೆ ಶ್ರೀಮನ್ನಾರಾಯಣ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಅವನೇ ಶ್ರೀ ಮಹಾವಿಷ್ಣು. 8 ದಿಕ್ಕು ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಮಹಾವಿಷ್ಣುವಿನ ಅನುಗ್ರಹ ಇರುತ್ತೆ. ಈಗ ನಾವು ಸಾಲ ಜಾಸ್ತಿ ಆಯಿತು, ನನ್ನ ಮಗಳ ಮದುವೆ ಆಗ್ತಾ ಇಲ್ಲ ಅಂತೇಳಿ ತಿರುಪತಿಗೆ ಹೋಗಿ ಬಂದ್ಬಿಡ್ತೀವಿ ಅಂತ ತಿರುಪತಿಗೆ ಹೋಗಿ ಬರ್ತಾರೆ, ಸಾಲನೋ ಏನೋ ಮಾಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು. ಅಲ್ಲಿಂದ ಬಂದರೂ ಅಲ್ಲ, 5 ಸಲ ಹೋಗಿ ಬಂದರೂ ಇಲ್ಲ, ಏನು ಮಾಡಿದ್ರು ಇಲ್ಲ, ಕಲ್ಯಾಣೋತ್ಸವ ಮಾಡಿದ್ರು ಇಲ್ಲ, ಏನು ಅಕೌಂಟ್ ಓಪನ್ ಆಗಲ್ಲ. ಈಗ ನಾವು ಸೂರ್ಯನ ಕಿರಣವನ್ನು ಯಾಕೆ ಅಷ್ಟರ ಮಟ್ಟಕ್ಕೆ ನಾವು ತಗೋಬೇಕಾಗತ್ತೆ, ಬಳಸಬೇಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ನಾರಾಯಣ ಅಂತಕ್ಕಂಥದ್ದು ಒಂದು, ಸೂರ್ಯ ಅಂತಕ್ಕಂಥದ್ದು ಒಂದು. ಅಂದರೆ ಅದಕ್ಕೆ 12 ರೀತಿಯಲ್ಲಿ ಹೇಳ್ತಕ್ಕಂಥ ವಿಧಾನಗಳಿದೆ, ಅದನ್ನು ಹೇಳೋಕ್ಕಾಗಲ್ಲ, ಟೈಮ್ ಇಲ್ಲ. 2 ವಿಚಾರ ಹೇಳ್ತೀನಿ. ಸೂರ್ಯ ನಾರಾಯಣ ಅಂತ ಹೇಳ್ತೀವಿ. ಈ ಸೂರ್ಯ ನಾರಾಯಣ ಅಂದರೆ ಯಾರು ಅಂದರೆ ಏನು ಹೇಳ್ಬೋದಮ್ಮ? ಸೂರ್ಯ ನಾರಾಯಣ ಎಂದರೆ ಯಾರು? ಏನು ಹೇಳ್ಬೋದು? ಸೂರ್ಯನೇ ನಾರಾಯಣ ಅಂತ ಅನ್ಕೊಂಡಿದೀವಿ ಅಲ್ವಾ? ಹಿಂಗೆ ಅನ್ಕೊಂಡೇ ನಾವು ಈ ಮಟ್ಟಕ್ಕಿರೋದು. ಯಾಕೆ ಅಂದರೆ ಸೂರ್ಯನಲ್ಲಿ ಇರ್ತಕ್ಕಂಥ ತೇಜಸ್ಸು ಅಂದರೆ ಕಿರಣ, ಅದು ನಾರಾಯಣ. ಸೂರ್ಯನೇ ನಾರಾಯಣ ಅಲ್ಲ. ಅರ್ಥ ಆಯ್ತಾ? ಸೂರ್ಯನ ಕಿರಣಗಳು ನಾರಾಯಣ ಸ್ವರೂಪ, ಸೂರ್ಯ ನಾರಾಯಣ ಅಲ್ಲ. ಇದನ್ನ ನಾವು ತಿಳ್ಕೊಳಕ್ಕೆ ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಆ ಶ್ರೀಮನ್ನಾರಾಯಣ ಅನುಗ್ರಹ, ಲಕ್ಷ್ಮೀನಾರಾಯಣ ಅನುಗ್ರಹ ನಮ್ಮ ಮನೆಯ ಮೂಲೆಗಳ ಮೇಲೆ ಬಿದ್ದಾಗ ನೀವು ಪೂಜೆ ಮಾಡದೇ ಇದ್ರು, ಸ್ನಾನ ಮಾಡದೇ ಇದ್ರು, ನಿಮಗೆ ಕೂತಲ್ಲಿ ನಿಂತಲ್ಲಿ ಏನೇನು ಸಿಗಬೇಕು ಎಲ್ಲವೂ ಸಿಗುತ್ತೆ. ಹಂಗಂತ ಪೂಜೆ ಮಾಡಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪ್ರಯತ್ನ ಎಲ್ಲಿರಬೇಕು? ನಿಮ್ಮ ವಾಸದ ಮನೆಯಿಂದಾನೇ ಆಗಬೇಕು. ನಿಮ್ಮ ವಾಸದ ಮನೆಯ ಮೂಲೆಗಳಿದೆಯಾ ನೋಡ್ಕೊಳ್ಳಿ, ದಯವಿಟ್ಟು ಹೊರಗೆ ಬಂದು. ಎಲ್ಲಿ ಕಚ್ಕೊಂಡೈತೆ ನೋಡಿ, ಎಲ್ಲಿ ಕಚ್ಚಿದಿರಾ ನೋಡಿ, ಯಾವ ಮನೆ ಎಳ್ಕೊಂಡಿದ್ದೀರಾ ನೋಡಿ, ಯಾಂಗೋ ಕಟ್ಟು. ಇದಕ್ಕೋಸ್ಕರವಾಗಿ ವೈಜ್ಞಾನಿಕವಾದ ಮನೆಯನ್ನು ಕಟ್ಟುವ ನಮಗೆ ಇವತ್ತು ಕಟ್ತಾ ಇರೋದೆಲ್ಲ ವೈಜ್ಞಾನಿಕವಾದ ಮನೆ, ಹೌದಲ್ಲ ನಮ್ಮ? ಈ ವೈಜ್ಞಾನಿಕವಾದ ಮನೆಯಲ್ಲಿ ನಾವು ಕೊಡುತ್ತಿರುವ ಶೇಕ್ ಹ್ಯಾಂಡ್ಗೂ ವೈಜ್ಞಾನಿಕವಾಗಿ ಕಟ್ಟುವ ಮನೆಗೂ 2 ಒಂದೇ. ಆಗ ಮಕ್ಕಳು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಲವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆಂದ್ರೆ ನೀವು ಕಟ್ಟಿರೋ ಮನೆನೇ ಅಂತ ಅದು ಶೇಕ್ ಹ್ಯಾಂಡ್ ಕೊಡೋದು. ಆ ಶೇಕ್ ಹ್ಯಾಂಡ್ ಕೊಡಲಿಲ್ಲ ಮನುಷ್ಯ ಶಾಂತಿನೇ ಇರಲ್ಲ. ಹೆಂಗೋ ಒಂಚೂರು ಶೇಕ್ ಹ್ಯಾಂಡ್ ಕೊಟ್ಬಿಡ್ಬೇಕು. ಈಗ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದ್ರೆ, ನಮ್ಮ ಭಾರತ ಸಂಸ್ಕಾರದಲ್ಲಿ ಯಾವ ಕಾರಣಕ್ಕೂ ಶೇಕ್ ಹ್ಯಾಂಡ್ ಇಲ್ಲ. 2 ಕೈಗಳಿಂದ ನಮಸ್ಕಾರ ಮಾಡಬೇಕು. ಮಾಡಲ್ವೇ? ಬೇಕಾಗಿಲ್ಲ. ಅದೇನಕ್ಕೆ ಮಾಡಬೇಕು? ಹಾಯ್, ಸಿ ಯು, ಬಾಯ್, ಇದರಲ್ಲೇ ಮುಗಿಸ್ತಾ ಇದ್ದೀವಿ ನಾವು. ನಮ್ಮ ಜೀವನನೂ ಆಯ್ ಬಾಯ ಇರೋದು. ಅದಕ್ಕೋಸ್ಕರವಾಗಿ ಸಂಸ್ಕಾರವನ್ನು ಮಕ್ಕಳು ಕೊಡಬೇಕು ಅಂತ ಹೇಳ್ತಾರೆ. ನನಗೆ ನಿಜಕ್ಕೂ ಅರ್ಥ ಆಗಲಿಲ್ಲ. ಸಂಸ್ಕಾರದ ಅರ್ಥನೇ ನಮ್ಗೆ ಗೊತ್ತಿಲ್ಲ. ಸಂಸ್ಕಾರ ಅಂದರೆ ನಾವು ಬದಲಾವಣೆ ಮಾಡ್ತಕ್ಕಂಥದ್ದು. ಜೀವನವನ್ನ, ಮಗುವನ್ನ ಬದಲಾವಣೆ ಮಾಡಬೇಕು. ಹುಟ್ಟಿದಾಗ ಅದು ಸಂಸ್ಕಾರ. ಬದಲಾವಣೆ ಮಾಡಿದೀವಾ? ಇಲ್ಲ. ಎಷ್ಟಿಟ್ಟು ಸ್ಕೂಲ್ಗೆ ಹಾಕಿದೀವಿ. ಮದುವೆ ಆದ್ಮೇಲೆ ಬದಲಾವಣೆ ಆಗ್ಬೇಕು, ಮಾಡ್ತಾ ಇದೀವಾ? ಇಲ್ಲ. ಮಕ್ಕಳ ಯಾವಾಗತ್ತೆ ಅಂತ ಕೇಳ್ತಿದೀವಿ. ಮಕ್ಕಳಾದ್ಮೇಲೆ ಅವ್ರು ದೊಡ್ಡವ್ರಿಗಾಗಿ ಯಾವ ಸ್ಕೂಲ್ಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಿ ಅನ್ನೋದು ಸುಳ್ಳಿನ ಮಾತು. ಕಾರಣ, ಮಗು ಹುಟ್ಟಿದಾಗ ಸಂಸ್ಕಾರ ಕೊಡ್ಬೇಕಂದ್ರೆ ಮಗು ಬದಲಾವಣೆ ಮಾಡಬೇಕು. ಏನ್ ಬದಲಾವಣೆ? ಇನ್ನೊಬ್ರು ಕೊಡ್ತೀನಿ ಅಂತ ಅಲ್ಲ. ಮಗುವಿನಲ್ಲಿ ಇರ್ತಕ್ಕಂಥ ಅಂಶಗಳು ಏನು? ಅದೇ ಕರ್ಮದ ರಹಸ್ಯ ಆಗಿರೋದು. ಹಿಂದೆ ಏನಿತ್ತು ಇದನ್ನ ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಗುರುತಿಸಿದಾಗ ಮಗು ಪರಿವರ್ತನೆ ಆಗತ್ತೆ. ಏನು? ಮಗುವಿನಲ್ಲಿರ್ತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ಏನು ಕೊಳೆ ಇದೆ ಅಂದ್ರೆ ಆ ಮಗು ಏನೆಲ್ಲ ತಿಳ್ಕೊಂಡಿದೆ. ಹಿಂದಿನ ಜನ್ಮ ಅಂತ ನಾವೇನು ಮಾತಾಡ್ತೀವಮ್ಮ, ಮೆದುಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಯಾವಾಗ ಅಂದ್ರೆ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು ಕೇಳಿಸ್ಕೊತಾ ಇರುತ್ತೆ ಹೊರಗಡೆ ಪ್ರಪಂಚದನ್ನ. ಅದೆಲ್ಲ ರೆಕಾರ್ಡಿಂಗ್ ಆಗಿರುತ್ತೆ, ನಮಗ್ ಗೊತ್ತಿಲ್ಲ. ಅದನ್ನೇ ಗರ್ಭ ಶಿಕ್ಷಣ ಅಂತ. ಆ ರೆಕಾರ್ಡಿಂಗ್ ಆಗಿರೋದೆಲ್ಲ ಈಚೆ ಬಂದ್ಮೇಲೆ ಮಗು ಜ್ಞಾಪಕ ಮಾಡ್ಕೊಂಡು ತಂದೆ ಮೇಲೆ ತಾಯಿ ಮೇಲೆ ಬೀಳುತ್ತೆ.
ಇದೇನು ಹಿಂಗೆ ಕಲ್ತು ಬಿಡ್ತಲ್ಲ, ನಾವೇನು ಒಳ್ಳೆ ಮಗು ಹಿಂಗೈತೆ ಹಂಗೈತೆ ಅಂತ ಒಳ್ಳೆ ಕಡೆ ಸಂಸ್ಕಾರ ಬೆಳೆಸಬೇಕು ಅಂದ್ರೆ ಏನು ಹಿಂಗೆ ಮಗು ಹಿಂಗಾಗೋಯ್ತಲ್ಲ ಅಂತ ಈ ದಿಗ್ಭ್ರಮೆ ತರ ಮಗು ನೋಡಕ್ ಹೋಗ್ತಾರೆ. ಆದರೆ ಸಂಸ್ಕಾರ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಂಸ್ಕಾರದ ಮೂಲಾರ್ಥ ಮೊದಲು ತಂದೆ ತಾಯಿಗಳು ತಿಳ್ಕೋಬೇಕು. ಸಂಸ್ಕಾರ ಎಂದರೇನು, ನಾವು ತಿಳ್ಕೊಂಡ್ರು ಸರಿನಾ ತಪ್ಪ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ನೀವೇನು ನಾನೇನು ಮಾಡಿಲ್ಲ ಅನುಭವಿಸ್ತಾ ಇದ್ದೀನಿ ಅಂತೀರಿ, ಅದೇ ಸಂಸ್ಕಾರವಿಲ್ಲದ ಬದುಕು. ನನಗಿಷ್ಟೆಲ್ಲ ಬುದ್ಧಿ ಇದೆ, ಯಾಕೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀರಿ. ನೀವು ನಡ್ಕೊಂಬಂದಿರತಕ್ಕಂಥ ಧರ್ಮವನ್ನು ಬಿಟ್ಟು ನಡ್ಕೊಂಬಂದಿರೋರಿಗೆ ಬುದ್ಧಿ ಸ್ಥೀಮಿತದಲ್ಲಿರಲ್ಲ. ಧರ್ಮವನ್ನು ಬಿಟ್ಟಿದ್ದೀರಾ, ಅದು ನಿಮ್ಗೆ ಗೊತ್ತಿಲ್ಲ. ಆದರೂ ದೇವರ ಹತ್ರ ಕುತ್ಕೊಂಡು ಅಳೋದು ಬಿಟ್ಟಿಲ್ಲ. ಯಾವ ಕಾರಣಕ್ಕೂ ಅಳಬೇಡಿ. ನೀವು ಬದಲಾಗಿ, ನೀವು ಬದಲಾದಾಗ ಕುಟುಂಬ ಬದಲಾಗತ್ತೆ, ಸಮಾಜ ಬದಲಾಗತ್ತೆ. ನಾವೆಲ್ಲ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಬದಲಾಗೋದನ್ನು ಕಲಿಬೇಕು. ಈ ಕಾರ್ಯಕ್ರಮದ ಮುಖೇನ ನಿಮ್ಗೆಲ್ಲರೂ ಅರ್ಥ ಆಗಲಿ ಅಂತ ಹೇಳಿ